ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಕೂಡ ಈ ತರಗತಿಗೆ ಆತ್ಮೀಯವಾದಂತ ಆದರದ ಸ್ವಾಗತ. ಎಲ್ಲ ಮುದ್ದು ಮಕ್ಕಳ ಮುಖದಲ್ಲಿ ಮಂದಹಾಸದ ನಗು ನೋಡಿ ಬಹಳ ಖುಷಿ ಆಯಿತು. ಇವತ್ತಿನ ದಿನ ನಾನು ನಿನ್ನೆ ಹೇಳಿದ್ದೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿ. ನಿಮಗೆ ಹೇಳಿರೋ ಹಾಗೆನೆ ನಾನು ಮತ್ತೊಂದು ಹೊಸ ವಿಷಯವನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ ಹೊಸ ವಿಷಯವನ್ನ ಅಷ್ಟೇ ಕುತೂಹಲದಿಂದ ಆಸಕ್ತಿಯಿಂದ ನೀವು ಕೇಳ್ತೀರಿ ಅನ್ನುವಂಥ ನಂಬಿಕೆ ನನಗಿದೆ. ಕೇಳ್ತಿರಲ್ಲ ಎಲ್ಲರೂ? ಓಕೆ, ಸರಿ. ಹಾಗಿದ್ರೆ ನಾವೀಗಾಗಲೇ ಮಕ್ಕಳ ಸಾಹೇಬ ಅನ್ನೋ ಪಾಠವನ್ನ ನೋಡಿದ್ವಿ. ಆ ಪಾಠದಲ್ಲಿ 2 ಭಾಗಗಳನ್ನ ನೋಡಿದ್ವಿ. ಒಂದು ಮಕ್ಕಳ ಸಾಹೇಬ ಪಾಠದ ಪ್ರಾರಂಭದ ಭಾಗ, ಹೌದಾ? ಇನ್ನೊಂದು ಭಾಗ ಯಾವುದು ಅಂತಂದ್ರೆ ಕರೀಮನ ಒಂದು ಸಾಧನೆ ಅಥವಾ ವ್ಯಕ್ತಿತ್ವ ಅನ್ನೋದನ್ನ ನೋಡಿದ್ವಿ. ಇನ್ನ 3ನೇ ಭಾಗ ಏನು ಅನ್ನೋದನ್ನ ಇವತ್ತಿನ ದಿನ ನೋಡ್ಕೊಳ್ಳೋಣ. ಈಗಾಗಲೇ ಈ 2 ಭಾಗಗಳ ಬಗ್ಗೆ ನಾನು ಹೇಳಿದ್ದು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ವಿ. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಹಾಗಿದ್ರೆ ಈ ಪಾಠಕ್ಕೆ ಅಂದ್ರೆ ಈ ಹಿಂದೆ ನೀವು ಕಲಿತಂತಹ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತೀನಿ. ಆ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರಿಸ್ತೀರಲ್ಲ? ಓಕೆ, ನೋಡ್ರಿ, ಇನ್ನೂ ಒಂದೇನು ಅಂತಂದ್ರೆ ಯಾವತ್ತೂ ಕೂಡ ಗುಂಪು ಉತ್ತರವನ್ನ ಕೊಡ್ಬಾರ್ದು. ಒಬ್ಬೊಬ್ಬರೇ ಸಿಂಗಲ್ ಆಗಿ ಎದ್ದು ಆನ್ಸರ್ ಮಾಡ್ಬೇಕು. ಓಕೆ ಓಕೆ ಹಾಗಿದ್ರೆ ಮಕ್ಕಳ ಸಾಹೇಬ ಅನ್ನುವಂತಹ ಪಾಠವನ್ನ ಬರೆದಂತಹ ಲೇಖಕ ಅಥವಾ ಆ ಕರ್ತೃವಿನ ಹೆಸರೇನು? ಬಾಗಲೋಡಿ ದೇವರಾಯ. ವೆರಿ ಗುಡ್, ಬಾಗಲೋಡಿ ದೇವರಾಯ. ಕ್ಲಾಸ್ ಹಾಕಿ ಎಲ್ಲರೂ ಮಾಡ್ತಿದ್ದೆ. ಆಮೇಲೆ ಈ ಪಾಠದಲ್ಲಿ ಬರ್ತಕ್ಕಂತಹ ಮುಖ್ಯ ಪಾತ್ರಧಾರಿ ಯಾರು? ಕರೀಮ್. ವೆರಿ ಗುಡ್, ರುಬಿನಾವು ಕೂಡ ಕ್ಲಾಸ್ ಹಾಕಿ. ಓಕೆ, ಹಾಗಿದ್ರೆ ಪಾತ್ರಧಾರಿ ಕರೀಮ, ಪಾಠವನ್ನ ಬರೆದವರು ಯಾರು ಅಂತಂದ್ರೆ ಬಾಗಲೋಡಿ ದೇವರಾಯ. ಇಲ್ಲಿ ಕರೀಮನ ತಂದೆ ಯಾರು? ಅಬ್ದುಲ್ ರಹೀಮ್. ವೆರಿ ಗುಡ್, ಕರೀಮನ ತಂದೆ ಯಾರು? ಅಬ್ದುಲ್ ರಹೀಮ್. ಓಕೆ, ಹಾಗಿದ್ರೆ ಕರೀಮ ಮಗ್ಗವನ್ನ ಮುಟ್ಟಿ ಎಷ್ಟು ವರ್ಷ ಆಯಿತು? ಮಿಸ್ 20 ವರ್ಷ ಆಯಿತು. ವೆರಿ ಗುಡ್, ರೇಟ್ ಕ್ಲಾಸ್ ಆಗಿ 20 ವರ್ಷ ಆಯ್ತು ಮಗ್ಗವನ್ನ ಮುಟ್ಟಿ. ಹಾಗಿದ್ರೆ ಕರೀಮ ಅವರ ಶಾಲೆಯಲ್ಲಿ ಒಂದು ನಾಟಕವನ್ನ ಮಾಡ್ತಾರೆ. ಹೌದು ಮಿಸ್. ಮಾಡಿರ್ತೀವಿ ನಾಟಕ, ನಿನ್ನೆ ದಿನ ಹೇಳಿದ್ದೆ ನಾನು. ಆ ನಾಟಕದ ಹೆಸರೇನು? ಸಾರಿ, ಆ ನಾಟಕದಲ್ಲಿ ಕರೀಮ ವಹಿಸಿದಂತಹ ಪಾತ್ರ ಯಾವುದು? ಸ್ತ್ರೀ ಪಾತ್ರ. ವೆರಿ ಗುಡ್, ಯಾವ ಪಾತ್ರವನ್ನು ವಹಿಸಿದ್ದ ಅವನು? ಸ್ತ್ರೀ ಪಾತ್ರವನ್ನ ವಹಿಸಿದ್ದ. ಆ ನಾಟಕ ಮಾಡುವಾಗ ತಾಯಿಯಿಂದ ಒಂದು ಒಡವೆಯನ್ನ ಆತ ಒಡವೆಯನ್ನಾಗಿ ಇಸ್ಕೊಂಡಿರ್ತಾನೆ. ಯಾವ್ದು ಆ ಒಡವೆ? ಚಿನ್ನದ ಸರ. ಚಿನ್ನದ ಸರ. ಇದಿಷ್ಟು ನಾವೇನ್ ಮಾಡಿದ್ವಿ ಅಂತಂದ್ರೆ ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ವಿ. ಗಾಂಧೀಜಿಯವರು ತಂದಂತಹ ಹೊಸ ಒಂದು ಶಿಕ್ಷಣ ನೀತಿ ಯಾವುದಾಗಿತ್ತು? ನೂತನ ಶಿಕ್ಷಣ ನೀತಿ. ಈ ಎಲ್ಲಾ ಅಂಶಗಳನ್ನ, ಈ ಎಲ್ಲಾ ವಿಷಯಗಳನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಮತ್ತು ನೋಡಿದ್ವಿ. ಇದಿಷ್ಟು ನಿಮ್ಗೆ ಏನಾಗಿದೆ? ಅರ್ಥ ಆಗಿದೆ. ಹಾಗಾದ್ರೆ ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ಕರೀಮನ ಜೀವನ ಏನನ್ನ ತಿಳ್ಕೊಳ್ಳೋಣ ಇವತ್ತು ನಾವು? ಕರೀಮನ ಜೀವನ. ಕರೀಮನ ಜೀವನ. ಓಕೆ, ಇಲ್ಲಿ ಈ ಪಾಠದ ಹೆಸರೇನು ಹಾಕಿದ್ರೆ? ಮಗ್ಗದ ಸಾಹೇಬ. ಮಗ್ಗದ ಸಾಹೇಬ. ನನಗೆ ಬಂದ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದು ಸಣ್ಣ ಚಿತ್ರವನ್ನ ತೆಗೆದಿದ್ದೀನಿ. ಏನು ಅಂತಂದ್ರೆ ಇದ ಕರೀಮ, ಇದು ಮಗ್ಗ. ಕರೀಮ ಯಾವ ರೀತಿ ಮಗ್ಗವನ್ನ ಹಿಡ್ಕೊಂಡು ಕೆಲಸ ಮಾಡ್ತಿದ್ದಾನೆ ಅನ್ನೋದನ್ನ ಕಾಣಿಸ್ತಾ ಇದೆ ಈ ಚಿತ್ರ ಎಲ್ಲರಿಗೂ? ಓಕೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾಗಿದ್ರೆ ಈ ಪಾಠದಲ್ಲಿ ನಾವೀಗಾಗಲೇ ಮಗ್ಗದ ಸಾಹೇಬದ ಮೊದಲನೇ ಹಂತವನ್ನ ತಿಳ್ಕೊಂಡ್ವಿ. ಮಗ್ಗದ ಸಾಹೇಬ ಆದಂತಹ ಆ ಕರೀಮನ ತಂದೆ ಅಬ್ದುಲ್ ರಹೀಮನ ಒಂದು ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ತಿಳ್ಕೊಂಡಿದ್ವಿ. ಇವತ್ತು ಇದು ಈ ಪಾಠದ ಕೊನೆಯ ಹಂತ, ಕರೀಮನ ಜೀವನ. ಕರೀಮನ ಜೀವನ ಹೇಗಿತ್ತು ಅಂತ ನಿಮಗೆ ಗೊತ್ತಾ? ಇಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಾನು ಅದನ್ನ ಇನ್ನು ನಿಮಗೆ ಹೇಳಿಲ್ಲ. ಸೊ ಇವತ್ತಿನ ದಿನ ನಾವೇನ್ ಮಾಡೋಣ, ಕರೀಮನ ಜೀವನ ಯಾವ ರೀತಿ ಇತ್ತು, ಯಾವ ರೀತಿ ಆತ ಈ ಮಗ್ಗದಲ್ಲಿ ಮುಂದೆ ಬಂದ, ಆತನಿಗೆ ಯಾರು ಸಹಾಯ ಮಾಡಿದ್ರು, ಅಬ್ದುಲ್ ರಹೀಮ್ ಈತನ ಒಂದು ಈ ಮಗ್ಗದಲ್ಲಿ ಆಸಕ್ತಿ ತೋರಿ ಆತ ಈ ಕೆಲಸದಲ್ಲಿ ಮುಂದುವರೆದಾಗ ಕರೀಮನ ಬಗ್ಗೆ ಅವನು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾನ ಅಥವಾ
ಬಾಗಿಲು ತೆರೆಯಲೇ ಇಲ್ಲ. ಕೊನೆಗೆ ನಿವೃತ್ತರಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿ ಎಂದು ನಿವೇದಿಸಿದ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ. ಅಲ್ಲಿ ಒಂದು ಚಿಹ್ನೆ ಬಂದೈತಿ. ಆ ಚಿಹ್ನೆಗೆ ನಾವೇನಂತೀವಿ? ಪ್ರಶ್ನಾರ್ಥಕ ಅಂತ ಹೇಳಿ ಕರಿತೀವಿ. ಯಾವಾಗ ನಾವು ಬೇರೆಯವರನ್ನ ಪ್ರಶ್ನೆ ಕೇಳ್ತೀವೋ ಅವಾಗ ನಾವು ಈ ತರದ ಒಂದು ಚಿಹ್ನೆಯನ್ನ ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಅಂತಂದ್ರೆ, ಕೊನೆಗೆ ನನ್ನನ್ನ ಕಾಣಬಾರದೆ ಅಮ್ಮನ ಚಿನ್ನದ ಸರವನ್ನ ತಂದಿದ್ದೇನೆ, ಅದರೊಡನೆ 10,000 ರೂಪಾಯಿಗಳನ್ನ ತಂದಿದ್ದೇನೆ. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ. ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆ ಗೋಗರೆದರು, ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು. ಆದರೆ ನಿಷ್ಫಲವಾಯಿತು. ಒಂದು ಪದವನ್ನ ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಸಾಹೇಬ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನ ಮರುಪಾಲು ಮಾಡಿದ. ಹಣ ತಂದಿದ್ದಾನಂತೆ, ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳದರು. ಕರೀಮನ ಹಣ ಕಳುವಿನದು ಅಲ್ಲ, ದರೋಡೆಯದು ಅಲ್ಲ. ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವನ್ನ ಸ್ಥಾಪಿಸಿ ಅವನಿಗೆ ಅದರ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನ, ಪರಿವರ್ತನೆಗಳನ್ನ ತಂದು ಹೆಸರು ಮಾಡಿದ್ದಾನೆ. ಆದರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದೆ, ಏಕೆಂದರೆ ಆತ ಕರೀಮನ ಕಡೆಗೆ ತನ್ನ ಹೃದಯವನ್ನ ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಯಾರಾದರೂ ಕರೀಮನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಎಂದೇ ಅವರ ನಿಷ್ಠೂರವಾದ ಉತ್ತರ. ಕೆಲವು ವರ್ಷಗಳ ಅನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಎಲುಬಿನ ಹಂದರವಾಗಿದ್ದಾನೆ. ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ, ಕಿವಿಯೂ ಸರಿಯಾಗಿ ಕೇಳಿಸುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿದರು. ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾ ಪತ್ರಿಕೆ. ರಹೀಂ ಸಾಹೇಬರೇ, ಈ ಪತ್ರಿಕೆ ನೋಡಿದಿರಾ? ಈ ಭಾವಚಿತ್ರ ನೋಡಿ. ಮುದುಕ ಕಣ್ಣಿನ ಹತ್ತಿರ ತಂದ. ಆದರೆ ಪಾಪ ಕಣ್ಣು ಮಂಜಾಗಿ ಏನೂ ತೋರದು. ಅವನ ಹೆಂಡತಿ ಬಂದು ವಾರ್ತಾ ಪತ್ರಿಕೆ ತೆಗೆದುಕೊಂಡು ಓದಿದಳು. ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಗರಿಸಿದಳು. ಏನು, ಜೈಲಿಗೆ ಹೋದನೆ? ಪಾಶಿ ಆಯಿತೆ? ಇನ್ನು ಮನೆತನದ ಮೇಲೆ ಅಪಕೀರ್ತಿ ಹೇರಿದ್ದಾನೆ ಎಂದು ಮುದುಕ ಕೆಮ್ಮುತ್ತಾ ಗರ್ಜಿಸಿದ. ರಹೀಂ ಸಾಹೇಬರೇ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರ ಪ್ರಶಸ್ತಿ, ಅವರು ಪದ್ಮಭೂಷಣ ಬಿರುದನ್ನ ಕೊಟ್ಟಿದ್ದಾರೆ. ಅದರ ಭಾವಚಿತ್ರ ವಾರ್ತಾ ಪತ್ರಿಕೆಯಲ್ಲಿದೆ. ಪದ್ಮಭೂಷಣ ಅಂದರೇನು ಅಂತ ಕೇಳ್ತಾರೆ. ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರಿಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ಮೇಲೆ ದೊಡ್ಡ ಬಿರುದು. ಕರೀಂ, ನನ್ನ ಕರೀಂ ಸಾಹೇಬ ಬಹದ್ದೂರ್ಗಿಂತಲೂ ಮೇಲಾದನೆ. ದೇವರು ದೊಡ್ಡವನು, ದೇವರು ದಯಾಳು. ನನ್ನ ಬಾಯಿಂದ ಬಿದ್ದ ಕೆಟ್ಟ ಮಾತನ್ನು ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಅಳತೊಡಗಿದ ಭಾವುಕನಾಗಿ. ನೋಡಿದ್ರ? ಹಾಗಾದ್ರೆ ಈ ಒಂದು ಪಾಠದಲ್ಲಿ ಅಂದ್ರೆ ಈಗ ನಾನೇನು ಕರೀಮನ ಒಂದು ಜೀವನ ಹೇಗಿತ್ತು ಅಂತ ಹೇಳಿದ್ನಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಹೊಸ ಪದಗಳು ಬಂದು ಆ ಹೊಸ ಪದಗಳು ಏನು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಓಕೆ,
ನೀಡಿದ ಒಂದು ಪ್ರಶಸ್ತಿ. ಗಣಿಸದೆ ಅಂದ್ರೆ ಲೆಕ್ಕಿಸದೆ. ಗಣಿಸದೆ ಅಂದ್ರೇನು? ಲೆಕ್ಕಿಸದೆ. ಬಿಕಾರಿ ಅಂತಂದ್ರೆ ನಿರ್ಗತಿಕ. ಬಿಕಾರಿ ಅಂದ್ರೆ ಯಾರು? ನಿರ್ಗತಿಕ. ಸಂಧಾನ ಅಂತಂದ್ರೆ ರಾಜಿ ಮಾಡಿಸುವುದು. ಸಂಧಾನ ಅಂತಂದ್ರೆ ರಾಜಿ ಯಾರು ರಾಜಿ ಮಾಡಿಸುವುದು ಅಂತ ಹೇಳಿ ಅರ್ಥ. ತರ್ಕಿಸು ಅಂತಂದ್ರೆ ತರ್ಕ ಅಂತಂದ್ರೆ ವಾದ. ಅರ್ಥ ಆಯ್ತಾ? ಹಾಗಿದ್ರೆ ಇಲ್ಲಿ ನೋಡ್ರಿ, ಪದ್ಮಭೂಷಣ ಅನ್ನುವಂತಹ ಒಂದು ಪದ ಬಂತು. ಹೌದಾ? ಪದ್ಮಭೂಷಣ ಅಂತಂದ್ರೆ ಸಾಧಕರಿಗೆ, ಅಂದ್ರೆ ಈಗ ಜ್ಞಾನ, ವಿಜ್ಞಾನ, ಕಲೆ, ಸಂಗೀತ, ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನ ಮಾಡಿರ್ತಾರಲ್ಲ ಅಂತಹ ಸಾಧಕರಿಗೆ ನೀಡುವಂತಹ, ಯಾರು ಅಂತಂದ್ರೆ ಭಾರತ ಸರ್ಕಾರ ಅಂತಹ ಸಾಧಕರಿಗೆ ನೀಡುವಂತಹ ಪ್ರಶಸ್ತಿ ನಾವೇನಿದೆ ಅಂದ್ರೆ ಪದ್ಮಭೂಷಣ ಅಂತ ಹೇಳ್ತಾರೆ. ಅದೇ ರೀತಿ ಗಣಿಸದೆ ಅಂದ್ರೆ ಲೆಕ್ಕಿಸದೆ. ಅವನ ಮಾತನ್ನ ನಾನು ಗಣಿಸುವುದಿಲ್ಲ ಅಂದ್ರೆ ಅವನ ಮಾತನ್ನ ನಾನು ಲೆಕ್ಕಕ್ಕೆ ಹಿಡಿಯಲಿಲ್ಲ ಅಂದ್ರೆ ಅರ್ಥ. ಇನ್ನ ಬಿಕಾರಿ ಅಂದ್ರೆ ನಿರ್ಗತಿಕ, ಯಾರು ಇಲ್ಲದೆ ಇರೋರಿಗೆ ಏನಂತ ಕರಿತೀವಿ ನಾವು? ಬಿಕಾರಿ ಅಥವಾ ಅದನ್ನೇ ಪರ್ಯಾಯ ಪದ ಯಾವುದು? ನಿರ್ಗತಿಕ ಅಂತ ಹೇಳಿ ಕರಿತೀವಿ. ಇನ್ನ ಸಂಧಾನ ರಾಜಿಯಾಗಿ, ಕರೀಂ ಹೇಳ್ತಾ ನೋಡ್ರಿ ಶಂಕರಪ್ಪ ಮೇಷ್ಟ್ರಿಗೆ, ನನ್ನಪ್ಪನ್ನ ನೀವೇನ್ ಮಾಡ್ರಿ ಸಂಧಾನ ಮಾಡಿ ಬಂದ್ ಮಾಡ್ರಿ ಅಂದ್ರೆ ನೀವು ಅವ್ರ ಹತ್ರ ಕೇಳ್ಕೊಂಡು ನಮ್ಮಿಬ್ಬರನ್ನು ರಾಜಿ ಮಾಡಿಸ್ರಿ ಅಂತ ಹೇಳಾರ್ಥ. ತರ್ಕ ಏನಂದ್ರೆ ತರ್ಕಿಸು ಅಥವಾ ತರ್ಕ ಅಂತಂದ್ರೆ ವಾದ, ತರ್ಕಿಸು ಅಂತಂದ್ರೆ ಏನು? ವಾದಿಸು ಅಂತ ಹೇಳಿ ಅರ್ಥ. ಅರ್ಥ ಆಯ್ತಾ ಈ ಹೊಸ ಪದಗಳೆಲ್ಲವೂ ಕೂಡ? ಹಾಗಿದ್ರೆ ಈಗ ನಾನು ಪಾಠದ ಒಂದು ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಓದ್ತೀರಾ ಇದನ್ನ ಯಾರಾದ್ರೂ? ಹೇಳೋಣ. ಹೊಸ ಪದಗಳ ಅರ್ಥ: ಪದ್ಮಭೂಷಣ ಸಾಧಕರಿಗೆ ಭಾರತ ಸರ್ಕಾರ ನೀಡಿದ ಪ್ರಶಸ್ತಿ. ಗಣಿಸದೆ ಲೆಕ್ಕಿಸದೆ, ಭಿಕಾರಿ ನಿರ್ಗತಿಕ, ಸಂಧಾನ ರಾಜಿಯಾಗು, ತರ್ಕ ವಾದ. ವೆರಿ ಗುಡ್. ಏನು ಅಂತಂದ್ರೆ ಇವೆಲ್ಲ ಹೊಸ ಪದಗಳ ಅರ್ಥವನ್ನ ನೀವೇನ್ ಮಾಡಿದ್ರೆ ತಿಳ್ಕೊಂಡ್ರೆ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಪಾಠದ ಒಂದು ವಿವರಣೆ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆ. ಕೆಲವು ವರ್ಷಗಳ ಅನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಘಟಾರನೆ ಬಾಗಿಲು ಮುಚ್ಚಿದ. ಅಂದ್ರೆ ಈ ಯುವಕ ಆದಂತಹ ಕರೀಂ ಏನು ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಸರ ಕಳ್ಕೊಂಡಿರ್ತಲ್ಲ, ಅದಕ್ಕೆ ಅಪ್ಪನ ಆ ಕೋಪಾಗ್ನಿ, ಆ ಅಗ್ನಿಕುಂಡವನ್ನ ನೋಡಿ ಅವ್ನಿಗೆ ಏನಾಗುತ್ತೆ ಅಂತಂದ್ರೆ ಭಯ ಆಗ್ಬಿಟ್ಟಿರುತ್ತೆ. ಆವತ್ತು ಆತ ಏನ್ ಮಾಡಿರ್ತಾನೆ ಅಂತಂದ್ರೆ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಕೆಲವು ವರ್ಷಗಳಾದ್ಮೇಲೆ ಅಂತಂದ್ರೆ ಕೆಲವು ವರ್ಷಗಳ ನಂತರ ಅಂದ್ರೆ ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ ಕರೀಮ ಬೆಳೆದು ಯುವಕನಾಗಿರ್ತಾನೆ, ಅಂದ್ರೆ ದೊಡ್ಡವನಾಗಿರ್ತಾನೆ. ಯಾರಿಗೆ ಆಗಲಿ ಒಂದು ಆಸೆ ಇರುತ್ತಲ್ಲ, ತಂದೆ ತಾಯಿ ಅಂದ್ರೆ ಒಂದು ದೊಡ್ಡ ಆಸ್ತಿ. ಮಕ್ಕಳಿಗೆ ತಂದೆ ತಾಯಿ ಆಸ್ತಿ, ತಂದೆ ತಾಯಿಗೆ ಮಕ್ಕಳ ಆಸ್ತಿ. ಇವೆರಡೂ ಕೂಡ ಹೆಂಗೆ ಅಂತಂದ್ರೆ ಎರಡು ಸಂಬಂಧ ಎಷ್ಟೇ ಕಿತ್ತಾಗ್ಲಿ, ಜಗಳ ಮಾಡ್ಲಿ, ಏನೇ ಮಾಡ್ಲಿ, ಅಸಮಾಧಾನ ಇರಲಿ, ಎಲ್ಲ ಇರಲಿ, ಆದ್ರೆ ಈ ಎರಡು ಸಂಬಂಧ ಕೊನೆನೇ ಇರಂಗಿಲ್ಲ. ಹೌದಾ? ಪಟ್ಟಂತ ನಾವು ಕರಗೋದು ಮರಗೋದು ಯಾರಿಗೆ ಅಂತಂದ್ರೆ ತಂದೆ ತಾಯಿ ಆದವರು ಮಕ್ಕಳಿಗೆ ಮರಗ್ತಾರೆ, ಮಕ್ಕಳಾದವರು ತಂದೆ ತಾಯಿಗೆ ಗೌರವ ಕೊಡ್ತಾರೆ. ಹೌದಿಲ್ರಿ? ಹಂಗೆ ಏನಾಯ್ತು ಅಂತಂದ್ರೆ ಕರೀಮನು ಕೂಡ ಅವಾಗೇನ್ ಮನೆ ಬಿಟ್ಟು ಹೋಗಿರ್ತಾನಲ್ಲ, ಬೆಳೆದು ದೊಡ್ಡವನಾಗ್ತಾನೆ, ಯುವಕ ಆಗ್ತಾನೆ. ಅವಾಗ ಅವ್ನಿಗೆ ಏನಾಗುತ್ತೆ ಅಂತಂದ್ರೆ ಆತನ ಮನೆಯ ನೆನಪು, ತಂದೆ ತಾಯಿ ನೆನಪಾಗುತ್ತೆ. ಆತ ಅವಾಗ ಏನ್ ಮಾಡ್ತಾನ ಅಂತಂದ್ರೆ ಮನೆಗೆ ಬಂದು ಬಾಗಿಲನ್ನ ತಡ್ತಾನೆ, ಅಂದ್ರೆ ಬಾಗಿಲನ್ನ ಬಡಿತಾ ನಿಲ್ತಾನ. ಅವಾಗ ಏನ್ ಹೇಳ್ತಾನ ಅಂತಂದ್ರೆ ಸಹಜ, ಬಾಗಿಲು ಬಡಿದ್ರೆ ನಾವೇನು ಕದ ತೆಗಿಲೇಬೇಕು. ಬಾಗಿಲಿಗೆ ಇರ್ತಕ್ಕಂತಹ ಮತ್ತೊಂದು ಪರ್ಯಾಯ ಪದ ನಾವು ನೀವೆಲ್ಲರೂ ಕೂಡ ಆಡು ಭಾಷೆಯಲ್ಲಿ ಬಳಸ್ತಿರೋದು ಏನು ಅಂತಂದ್ರೆ ಕದ ಅಂತ ಹೇಳಿ ಕರಿತೀವಿ. ಆ ಕದವನ್ನ ತೆರೆದು ನೋಡಿದಾಗ ಆತ ಏನ್ ಮಾಡಿದ ಅಂತಂದ್ರೆ ಬಾಗಿಲು ತೆರೆದು ಮುಖ ನೋಡಿ ಘಟಾರನೆ ಬಾಗಿಲು ಮುಚ್ಚಿದ. ಅಂದ್ರೆ ಇಲ್ಲಿ ಏನು ಅಂದ್ರೆ ಕರೀಮನ ತಂದೆ ಯಾರಾಗಿರ್ತಾರೆ?
ಕರಿಮ ನಿಂತಿರೋದನ್ನ ನೋಡಿ ಆತ ಏನ್ ಮಾಡ್ತಾನ, ಘಟಾರಣೆ ಅಂತಂದ್ರೆ ದಪ್ಪ ಅಂತ ಏನ್ ಮಾಡ್ತಾನೆ, ಬಾಗಿಲನ್ನ ಮುಚ್ಚಿಬಿಡ್ತಾನೆ. ಆಗ 1 ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಅತ್ತು ಹಂಬಲಿಸಿದರೂ ಬಾಗಿಲು ತೆರೆಯಲೇ ಇಲ್ಲ. ಕರಿಮನು ಕೂಡ ಆ ಕಲ್ಲಿನಂತ ಅಪ್ಪನ ಮನಸ್ಸು ಒಂದು ಕ್ಷಣಕ್ಕಾದ್ರೂ ಕರಗಬಹುದಲ್ಲ, ಒಂದು ಕ್ಷಣಕ್ಕಾದ್ರೂ ನನ್ನ ಅಪ್ಪನ ನನ್ನ ಮಗ ಅಂತ ಒಪ್ಕೋಬಹುದಲ್ಲ ಅಂತ ತಿಳ್ಕೊಂಡು 1 ಗಂಟೆಯಷ್ಟು ಕಾಲ ನಿಂತ್ಕೊಂಡಾತ ಏನ್ ಮಾಡ್ತಾನೆ, ಬಾಗಿಲನ್ನ ತಟ್ಟತಾನೆ. ದಯವಿಟ್ಟು ಅಮ್ಮ ಅಪ್ಪ ಬಾಗಿಲು ತೆಗೀರಿ, ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ, ನಾನೀಗ ಒಳ್ಳೆ ಸ್ಥಾನದಲ್ಲಿದ್ದೀನಿ, ಬಾಗಿಲು ತೆಗೀರಿ ಅಂತ ಹೇಳಿ 1 ಗಂಟೆ ಬಾಗಿಲು ತಟ್ಟಿದ್ರು ಕೂಡ ಇಲ್ಲೇನು ಅಬ್ದುಲ್ ರಹೀಮನ ಮನಸ್ಸು ಬದಲಾವಣೆ ಆಗೋದಿಲ್ಲ. ಆಮೇಲೆ ತಾಯಿ ಕಡೆ ಅಂತ ನೋಡ್ರಿ, ಇದು ಬಹಳ ಅಂದ್ರೆ ಬಹಳ ಒಂದು ಅಮೂಲ್ಯವಾದದ್ದು, ಹೌದಲ್ಲ. ನಮ್ಮನ್ನ ಜಗತ್ತೊಳಗ ಎಲ್ಲರೂ ಕೂಡ ನಮಗೆ ಮೋಸ ಮಾಡಬಹುದು, ಎಲ್ಲರೂ ಕೂಡ ಮೋಸಗಾರರೆ ಒಂದಲ್ಲ ಒಂದು ರೀತಿಯಿಂದ, ಹೌದಿಲ್ಲ. ಆದ್ರೆ ಮೋಸ ಮಾಡದೇ ಇರ್ತಕ್ಕಂತಹ ಒಂದೇ ಒಂದು ಜೀವ ಯಾವ್ದಾಗಿರುತ್ತೆ ಅಂತಂದ್ರೆ ತಾಯಿ, ಹೌದಾ. ಈ ತಾಯಿ, ಅಮ್ಮ, ಏನು ಈ ಪದಗಳದಾವಲ್ಲ, ಈ ಒಂದು ಪದ ಹೇಳಿದ್ರೆ ನಮ್ಮೆಲ್ಲಾ ಕಷ್ಟಗಳು, ನಮ್ಮೆಲ್ಲಾ ದುಃಖಗಳೇನಾಗ್ಬಿಡ್ತಾವ, ದೂರ ಆಗ್ಬಿಡ್ತಾವ. ಅದಕ್ಕ ಒಂದ್ ಕಡೆ ಹೇಳ್ತಾರೆ ಏನು ಅಂತಂದ್ರೆ, ಜನಪದ ಗೀತೆ ಒಳಗೇನೋ ಹೇಳ್ತಾರೆ ನೋಡ್ರಿ, ದುಡ್ಡು ಕೊಟ್ಟರೆ ಬೇಕಾದ್ರೂ ಸಿಗುತ್ತೈತೆ ಈ ಜಗದಾಗೆ ಕಾಣೋ, ಹೆತ್ತ ತಾಯಿಯ ಕಳೆದುಕೊಂಡರೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. ಹೌದಿಲ್ಲ, ಎಷ್ಟು ಅರ್ಥಗರ್ಭಿತವಾಗೈತಲ್ಲ ಈ ಸಾಲು. ಅದೇ ರೀತಿ ಇಲ್ಲಿ ತಂದೆಯ ಮನಸ್ಸು ಜಲ್ದಿ ಕರಗಂಗಿಲ್ಲ. ಆದ್ರೆ ಇಲ್ಲಿ ಕರಿಮ ಬಾಗಿಲು ಬಡಿಯೋದನ್ನ ನೋಡಿದ್ರೆ ಏನಾಗತ್ತಂದ್ರೆ, ತಾಯಿ ಕಾಳು ಹಿಂಡ್ತಾ ಇರೋದು ಒಳಗೆ, ನನ್ನ ಮಗ ಎಷ್ಟು ದಿನದ ಮೇಲೆ ಮನೆಗ್ ಬಂದಾನ, ನನ್ನ ಗಂಡ ಬಾಗಿಲು ತೆಗಿವಲ್ಲ, ಗಂಡನ ನೋಡ್ಬೇಕು, ತಾಯಿ ನೋಡ್ಬೇಕು, ಮಗನ ನೋಡ್ಬೇಕು. ಅಲ್ಲಿ ಒಳಗೆ ಅತಿನೂ ಕೂಡ ಅಂಗ್ಲಾಡ್ಸ್ತಾ ಇದ್ದಾಳ, ಹಂಬಲಿಸ್ತಾ ಇದ್ದಾಳ, ಮಗ ಬಂದಾನ್ರಿ, ಬಾಗಿಲು ತೆಗೀರಿ, ಬಹಳ ದಿನ ಮೇಲೆ ಬಂದಾನ, ತೆಗೀರಿ, ಮಾತಾಡೋಣ, ಒಳಗ್ ತಗೀರಿ, ಊಟ ಮಾಡ್ಯಾರೋ ಇಲ್ಲೋ, ಹಸುಗೊಂಡು ಬಂದಾನೋ ಏನೋ ಅಂದ್ರೂ ಕೂಡ ಇಲ್ಲಿ ಯಾರ ಮನಸ್ಸು ಬದಲಾಗ್ಲಿಲ್ಲ ಅಂತಂದ್ರೆ ಅಬ್ದುಲ್ ರಹೀಮನ ಮನಸ್ಸು ಬದಲಾಗ್ಲಿಲ್ಲ, ಆತ ಬಾಗಿಲನ್ನು ಕೂಡ ತೆರೆಯಲಿಲ್ಲ. ಹಾಗಿದ್ರೆ ಮುಂದೆ ಏನಾಗುತ್ತೆ ಅಂತಂದ್ರೆ, ಕೊನೆಗೆ ನಿವೃತ್ತರಾಗಿರುವ ಶಂಕರಪ್ಪ ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ಅಂದ್ರೆ ಇಲ್ಲಿ ಕರೀಮನ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಯಾರಿರ್ತಾರೆ, ಶಂಕರಪ್ಪ ಆಗಿರ್ತಾರೆ. ಅವ್ರು ಮೊದಲಿಂದನೂ ಕೂಡ ಈ ಕರೀಮನ ಎಲ್ಲ ಚಟುವಟಿಕೆಯಲ್ಲಿ ಆತ ಮುಂದಿರೋದ್ರಿಂದ ಆತನ ಮೇಲೆ ವಿಶೇಷ ಒಂದು ಪ್ರೀತಿ ಇರುತ್ತೆ. ಯಾರಿಗೆ? ಶಂಕರಪ್ಪ ಮೇಷ್ಟ್ರಿಗೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಪಟ್ಟಂತ ನೆನಪಾಗೋದು ಯಾರು ನೆನಪಾಗ್ತಾರೆ ಅಂತಂದ್ರೆ ಶಂಕರಪ್ಪ ಮೇಷ್ಟ್ರು ನೆನಪಾಗ್ತಾರೆ. ಅವ್ರ ಮನೆಗೆ ಹೋಗ್ತಾನೆ, ಅವ್ರ ಹತ್ರ ಆಗಿರೋ ಘಟನೆ ಎಲ್ಲ ಹೇಳ್ತಾರೆ. ನಿಮ್ಗೆ ನಾನು ಮನೆಗೆ ಹೋಗಿದ್ದೆ, ನಮ್ಮಪ್ಪ ಬಾಗಿಲು ತಗಿಲೇನೆ ಇಲ್ರಿ ಸರ್, ದಯವಿಟ್ಟು ಹೆಂಗರ ಮಾಡಿ ನಮ್ಮ ಅಪ್ಪನ ಒಂದು ಮಾಡ್ರಿ, ಸಂಧಾನ ಮಾಡಿಸ್ರಿ, ರಾಜಿ ಮಾಡಿಸ್ರಿ, ನಿವೇದಿಸು ಅಂತಂದ್ರೆ ಬೇಡಿಕೊಳ್ಳು ಅಥವಾ ಕೇಳಿಕೊಳ್ಳು ಅಂತ ಹೇಳಿ ಅರ್ಥ ಆಗುತ್ತೆ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ. ಅವ್ರಿಗೆ ನನ್ನ ಮುಖವನ್ನ ನೋಡ್ಬಾರ್ದು ಅಂತ ಹೇಳಿ ಏನೋ ಹಠ ಇದೆ. ಆದ್ರೆ ಅವ್ರಿಗೆ ಆಕೆ ಹೆಂಡತಿ ಆದ್ರೆ ನನಗೆ ಆಕೆ ತಾಯಿಯಾದರೂ ನನ್ನನ್ನ ಕಾಣಬಾರದೆ ಅಂತ ಹೇಳಿ ಕೇಳ್ತಾನ. ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ, ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ, ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಎಂದ. ನೋಡ್ರಿ, ಇಲ್ಲಿ ಏನ್ ಮಾಡ್ತಾನ ಅಂತಂದ್ರೆ, ಅಪ್ಪನಿಗೇನೋ ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ, ಆದ್ರೆ ನಮ್ಮ ಅವ್ವನ ನನ್ನ ಮುಖ ನೋಡ್ಬೇಕಲ್ಲ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಅವನ ಪರಿಸ್ಥಿತಿ ಏನು ಅಂತ ಇಲ್ಲಿ ಕರೀಮನಿಗೆ ಗೊತ್ತಿಲ್ಲ. ಅದಕ್ಕಾದ ಏನ್ ಮಾಡ್ತಾನೆ ಅಂತಂದ್ರೆ, ಶಂಕರಪ್ಪ ಮೇಷ್ಟ್ರ ಹತ್ರ ಕೇಳ್ತಾನೆ, ನೋಡ್ರಿ 10,000 ರೂಪಾಯಿ ತಗೊಂಡ್ ಬಂದೀನಿ, ನಿಯತ್ತಿಂದ ದುಡ್ಡು, ಕಷ್ಟಪಟ್ಟು ಶ್ರಮ ಪಟ್ಟು ದುಡ್ಡು 10,000 ರೂಪಾಯಿ ತಗೊಂಡ್ ಬಂದೀನಿ. ಏನೋ ಸಣ್ಣದಿಂದ ಕಳೆದ್ಮೇಲೆ ನನ್ನ ಮಗನ ಸರ, ಆ ಸರ ತಗೊಂಡ್ ಬಂದೀನಿ, ಅವನ ನಮ್ಮ ತಾಯಿ ಕಾಲ ಮೇಲೆ ಹಾಕಿ ನಾನು ಆಕೆಗೆ ನಮಸ್ಕರಿಸ್ಬೇಕು, ಆಶೀರ್ವಾದ ತಗೋಬೇಕು ಆಕಿಂದ. ಅದಕ್ಕ ಅವನ್ನಾದ್ರೂ ಕೂಡ ನನಗೆ ಆಕೆ ಕಾಲ ಮೇಲೆ ಹಾಕೋದಕ್ಕ, ಆಕೆ ಆಶೀರ್ವಾದ ತಗೊಳ್ಳೋದಕ್ಕ, ಆಕೆ ಮುಖ ನೋಡೋದಕ್ಕ ಒಂದು ಅವಕಾಶ ಮಾಡಿಕೊಡ್ರಿ. ಅದಕ್ಕ ಇದು ಒಂದು ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ನೀವು ಉಪಕಾರ ಮಾಡ್ರಿ, ನಮ್ಮಪ್ಪನ ಒಂದು ಮಾಡ್ರಿ ಅಂತ ಹೇಳಿ ಕರೀಮ ಯಾರನ್ನ ಕೇಳ್ಕೊತಾನೆ ಇಲ್ಲಿ? ಶಂಕರಪ್ಪ ಮೇಷ್ಟ್ರನ್ನ ಕೇಳ್ಕೊತಾನೆ. ಇಲ್ಲಿ ಶಂಕರಪ್ಪ ಅವರು ಮುದುಕನೊಡನೆ, ಮುದುಕ ಅಂದ್ರೆ ಅವರನ್ನ ಏನಂತಂದ್ರೆ ಮುದುಕ ಅಂತ ಹೇಳ್ತಾರೆ. ಇದೊಂದು ಬೈಗುಳ ಅಂತಲ್ಲ. ಕೆಲವು ಸಲ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಬ್ಬರನ್ನ ಏನು ಅಂದ್ರೆ ರೂಢಿಯಿಂದ ಕರಿತೀವಿ. ಆ ರೀತಿ ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆ ಗೋಗರೆದರು, ನಿವೇದಿಸಿದರು, ತರ್ಕಿಸಿದರು, ಚರ್ಚಿಸಿದರು, ಆದರೆ ನಿಷ್ಫಲವಾಯಿತು. ಈ ಅಬ್ದುಲ್ ರಹೀಮ್ ಗನ ಮಣ್ಣ ಮನುಷ್ಯನೇವ ಹೆಂಗ ಅಂತಂದ್ರ, ಈ ಶಂಕರಪ್ಪ ಮೇಷ್ಟ್ರು ಬಹಳ ತಾಳ್ಮೆಯಿಂದ, ಪಾಪ ಅವರು ನಿವೃತ್ತರಾಗಿದ್ರು ಕೂಡ ಬಹಳ ತಾಳ್ಮೆಯಿಂದ ಶಂಕರಪ್ಪ ಅವರು ಮುದುಕರೊಡನೆ ಬರೋಬ್ಬರಿ 1
ಫಲ ಕೊಡಲಿಲ್ಲ. ಇಲ್ಲಿ ಅಬ್ದುಲ್ ರಹೀಮ ಯಾವುದಕ್ಕೂ ಕರಗಲೇನೂ ಇಲ್ಲ. ಅದಕ್ಕೆ ಇಲ್ಲಿ ಏನಾಯ್ತು ಅಂತಂದ್ರೆ ಎಲ್ಲವೂ ಕೂಡ ನಿಷ್ಫಲವಾಗ್ಬಿಡ್ತು. ಆದ್ರೆ ಒಂದು ಪದವನ್ನ ಕೇಳುವ ತಾಳ್ಮೆ ಮುದುಕನಿಗೆ ಇರಲಿಲ್ಲ. ಇವರ ಒಂದು ಶಂಕರಪ್ಪ ಮಿಶ್ರ ಒಂದು ಪದವನ್ನ ಕೇಳುವಂತಹ ತಾಳ್ಮೆ ಯಾರಿಗಿರಲಿಲ್ಲ ಅಂತಂದ್ರೆ ಅಬ್ದುಲ್ ರಹೀಮನಿಗೆ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಅಂದ್ರೆ ಇವ್ರ ಮನೆತನದಲ್ಲಿ ಇವರ ಅಪ್ಪನಿಗಿದ್ದಂತಹ ಬಿರುದದು ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ, ಅಂದ್ರೆ ಅವರಿಗಿದ್ದಂತಹ ಒಂದು ಗೌರವಕ್ಕೆ ಈತ ಏನ್ ಮಾಡ್ಯಾನ ಅಂದ್ರೆ ಮಸಿ ಬಡ್ದಾನ. ಅಂದ್ರೆ ಆ ಸರ ಕಳೆದಾಗ ಅವ್ರು ಏನ್ ತಿಳ್ಕೊಂಡಾರ ಅಂದ್ರೆ ಈತನೇ ಕಳ್ಳತನ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟಾರ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅದಕ್ಕಾಗಿ ಅವರ ಕೀರ್ತಿಗೆ ಈತ ಮಸಿ ಬಡ್ದಾನ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ, ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನ ಮಣ್ಣುಪಾಲು ಮಾಡಿದ ಅಂತ ಹೇಳ್ತಾನ. ಅಂದ್ರೆ ಶಂಕರಪ್ಪನಿಗೆ ಹೇಳ್ತಾನ, ನಮ್ಮ ಅಪ್ಪನ ಗೌರವಕ್ಕ ನಮ್ಮ ಅಪ್ಪನ ಮರ್ಯಾದೆಗೆ ಏನ್ ಮಾಡ್ಯಾನ ಮಸಿ ಬಡ್ಬಿಟ್ಟಾನ. ಅದಕ್ಕ ನೀವೇನ್ ಪಾಠ ಕಲ್ಸಿದಲ್ಲ ಅದಕ್ಕೆ ಕಲ್ಸಿದ ಪಾಠದಿಂದಲೇ ಅಡ್ಡದಾರಿ ಹಿಡ್ದಾನ. ಅದಕ್ಕೆ ನೀವು ಅಡ್ಡಬಾಯಿ ಹಾಕ್ಬೇಡ್ರಿ, ಅಂದ್ರೆ ನಮ್ಮ ಸಂಸಾರದೊಳಗೆ ಬರಬೇಡ್ರಿ ಅನ್ನುವಂತ ಒಂದು ವಿಚಾರವನ್ನ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಶಂಕರಪ್ಪ ಮೇಷ್ಟ್ರ ಹೇಳ್ತಾರೆ. ಅದಕ್ಕ ಯಾವಾಗ್ಲೂ ಏನಂತಂದ್ರ ನೀವೇನಾರ ತಪ್ಪು ಮಾಡಿದ್ರ, ಮಕ್ಕಳಾದಂಥವ್ರು ವಿದ್ಯಾರ್ಥಿ ಆದಂಥವ್ರು ತಪ್ಪು ಮಾಡಿದ್ರ ನಿಮ್ಮ ಶಿಕ್ಷಕರನ್ನ ನೇರವಾಗಿ ಜನ ದೂಷಿಸ್ತಾರೆ. ನಿಮ್ಮ ತಂದೆ ತಾಯಿಗಳು ಎಷ್ಟು ನಿಮ್ಮ ತಪ್ಪುಗಳಿಗೆ ಜವಾಬ್ದಾರರಾಗಿರ್ತಾರೆ ಅಷ್ಟೇ ಜವಾಬ್ದಾರಿನ ನಿಮ್ಮ ಶಿಕ್ಷಕರು ಕೂಡ ಹೊತ್ತಿರ್ತಾರೆ. ಈಗೆಲ್ಲರ ನೀವು ಅಂಗಡಿಗೆ ಹೋಗ್ತೀರಿ, ಗೊತ್ತಿಲ್ಲ ಸಣ್ಣದೊಂದು ತಪ್ಪು ಮಾಡ್ತೀವಿ, ಅವಾಗ ಅವ್ರು ಏನಂತಾರೆ ಬುದ್ಧಿಗೆ ದೈದಿಲ್ಲ ಅನ್ನಂಗಿಲ್ಲ. ಯಾರನ್ನ ಕಲ್ಸಿದ ಮಾಸ್ತರ್ ಇದನ್ನ ಕಲ್ಸನ ಬುದ್ಧಿಗೆ ದೈದಿಲ್ಲ. ಅದಕ್ಕೆ ಏನಂತಂದ್ರ ಮಕ್ಕಳಾದಂಥವ್ರು ಯಾರ ಒಂದು ಗೌರವಕ್ಕೂ ಕೂಡ ಧಕ್ಕೆಯನ್ನ ತರಬಾರ್ದು. ಹೌದಿಲ್ಲ? ಮಕ್ಕಳಿಗೆ ಯಾವ ಜವಾಬ್ದಾರಿ ಕೊಟ್ಟಿರಂಗಿಲ್ಲ. ಮನೆಯವರಾಗ್ಲಿ ಶಿಕ್ಷಕರಾಗ್ಲಿ ಕೊಟ್ಟಿರೋದು ಒಂದೇ ಜವಾಬ್ದಾರಿ ಆಗಿರ್ತೈತಿ. ಆ ಜವಾಬ್ದಾರಿ ಏನು ಅಂತಂದ್ರೆ ನೀವು ಶಿಸ್ತಿನಿಂದ ಇದ್ರ ಅದರಿಂದ ನಮ್ಗೆ ಸಿಗುವಂತಹ ಗೌರವ ಏನೈತಲ್ಲ ಅದೇ ನಾವು ನಿಮ್ಗೆ ಕೊಡುವಂತಹ ಒಂದು ಜವಾಬ್ದಾರಿ. ನೀವು ಶಿಸ್ತಿನಿಂದ ಇರೋದು ಒಳ್ಳೆಯ ನೀತಿ ನಿಯಮಗಳನ್ನ ಸಂಸ್ಕಾರವನ್ನ ಆಚಾರ ವಿಚಾರಗಳನ್ನ ಕಲಿತ್ರೆ ಅದು ಏನು ಅಂದ್ರೆ ನೀವು ಹೊತ್ಕೋಬೇಕಾದಂತಹ ಒಂದು ಬೃಹತ್ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಅಂತ ಹೇಳಿ ಹೇಳ್ಬೋದು ವಿದ್ಯಾರ್ಥಿ ಜೀವನದಲ್ಲಿ. ಅದಕ್ಕೆ ಈ ರೀತಿಯಾಗಿ ಅವ ಏನ್ ಮಾಡ್ತಾರ, ನೀವು ಕಲಿಸಿದ ಪಾಠದಿಂದಾನೆ ಇಷ್ಟ ಹಠಬಾರಿಯಾಗಿನವ, ನೀವು ಇದ್ರೊಳಗೆ ಬರಬೇಡ್ರಿ ಅಂತ ಹೇಳಿ ಹೇಳ್ತಾನ. ಅದಕ್ಕ ಇಲ್ಲೇನ್ ಹೇಳ್ತಾರ ಅಂತಂದ್ರೆ ಹಣ ತಂದಿದ್ದಾನಂತೆ, ಹಳುವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುತ್ತಿಲ್ಲ. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂದೆರಳಿದರು. ಹಣ ತಗೊಂಡ್ ಬಂದಾನಂದ್ರೆ ನಿಮ್ಮ ಮಗ, ಹಂಗೆಲ್ಲ ಮಾತಾಡ್ಬೇಡ್ರಿ, ಹಂಗ್ ಮಾಡ್ಬೇಡ್ರಿ ಅಂತ ಶಂಕರಪ್ಪ ಹೇಳಿದ್ರ ತಪ್ಪಂದ್ರಿ. ಅವ ರೊಕ್ಕ ತರ್ತಾನ, ರೂಪಾಯಿ ತರ್ತಾನ. ಇಷ್ಟ ದಿನ ಎಲ್ಲಿ ಹೋಗಿದ್ನ ಏನ ಮನೆಯಿಂದ ಸರ ಬಿಟ್ಟಿಲ್ಲ, ಅವ ಸರ ತಗೊಂಡ್ ಹೋಗ್ಯಾನ. ಇನ್ನು ಹೊರಗೆ ಹೋಗಿ ಇಷ್ಟು ದಿನ ನಮ್ ಸಂಪರ್ಕ ಕಮ್ಮಿ ಇಲ್ಲ. ಅವ ಕಳ್ಳತನ ಮಾಡ್ಯಾನೋ, ಬ್ಯಾಂಕ್ ಲೂಟಿ ಮಾಡ್ಯಾನೋ, ದರೋಡೆ ಮಾಡ್ಯಾನೋ, ಯಾರು ತಲೆ ಹೊಡೆದಾನೋ, ಎದರಿಂದ ಅವ ತಂದಾನ ಏನ ರೊಕ್ಕ ನಾವೇ ತಗೋಬೇಕದ ಅಂತ ಹೇಳಿ ಅವ ಏನ್ ಮಾಡ್ತಾನ ನುಡಿತಾನ. ಅಲ್ಲಿ ಏನ್ ಮಾಡ್ತಾರ ಶಂಕರಪ್ಪ ಅವರು ಮುಖ ಮಾಡಿಸಿಕೊಂಡು ಹಿಂತಿರುಗಿದ್ರು. ಅವ್ರಿಗೊಂಥರ ಬೇಜಾರಾಯ್ತು. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಸಹನೆ ಅನ್ನೋದಿರುತ್ತೆ. ಆ ಸಹನ ಕಟ್ಟೆಯನ್ನ ಒಡಿದೇವಾಗಿ ತಡ್ಕೊಂಡು ಶಂಕರಪ್ಪ ಕುಂತಾಗ್ಲೂ ಕೂಡ ಅವನಿಗೆ ಯಾವುದೇ ಪ್ರಯೋಜನ ಆಗದೆ ಇದ್ದಾಗ ಕೊನೆಗೆ ಅವ್ರಿಗೆ ಏನಾಯ್ತು ಅಂತಂದ್ರೆ ನಿರಾಸೆ ಆಯ್ತು. ಆ ನಿರಾಸೆಯಿಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಮುಖ ಬಾಡಿಸಿಕೊಂಡು ಹೋದ್ರು. ಕರೀಮನ ಹಣ ಕಳುವಿನದು ಅಲ್ಲ, ದರೋಡೆಯದು ಅಲ್ಲ. ಸಣ್ಣ ಪ್ರಾಯದಲ್ಲಿ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ ಅಂತ ಹೇಳ್ತಾರೆ ಅವರು. ನೋಡ್ರಿ, ನೀವು ಅವನ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿರಿ. ನಿಮ್ಮ ಮಗನ ಮೇಲೆ ನಿಮಗೆ ನಂಬಿಕೆ ಇತ್ತು ಇಲ್ಲೋ ಗೊತ್ತಿಲ್ಲ, ಆದ್ರೆ ನನ್ನ ಶಿಷ್ಯನ ಮೇಲೆ ಅದು ಆ ಮಣ್ಣಿನ ಮುದ್ದೆಯನ್ನ ಮೂರ್ತಿ ಮಾಡಿರೋದು ನಾನು. ಅದ್ರ ಮೇಲೆ ನನಗೆ ಸಂಪೂರ್ಣ ಭರವಸೆ ಐತಿ. ಆತ ಹಣ ದರೋಡೆ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ, ಏನೂ ಮಾಡಿಲ್ಲ. ಸಣ್ಣ ಪ್ರಾಯದಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಆತ ಏನ್ ಮಾಡ್ಯಾನ, ಮಗ್ಗದ ಸಹಕಾರಿ ಸಂಘವೊಂದನ್ನ ಸ್ಥಾಪನೆ ಮಾಡ್ಯಾನ. ಅಂದ್ರೆ ಈ ಸಂಘಗಳನ್ನ ಮಾಡ್ಕೊಂಡ ನೋಡ್ರಿ, ಹಂಗ ಆ ಮಗ್ಗದೊಂದು ಸಂಘ ಮಾಡ್ಕೊಂಡಾನ. ಸಂಘ ಮಾಡ್ಕೊಂಡ ಅವ ಏನ್ ಮಾಡ್ಯಾನ, ಈಗ ಅದರ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಾನ. ಅದರಲ್ಲಿ ಸಾಕಷ್ಟು ಯಶಸ್ವಿ ಆಗ್ಯಾನ, ಧನವಂತನು ಕೂಡ ಆಗ್ಯಾನ. ಅಂದ್ರೆ ಯಶಸ್ವಿ ಆಗ್ಯಾನ ಅಂದ್ರೆ ಬಹಳಷ್ಟು ಸಾಧನೆಯನ್ನು ಮಾಡ್ಯಾನ, ಸಾಕಷ್ಟು ರೊಕ್ಕ ಮಾಡ್ಯಾನ, ಬಹಳ ಪ್ರಾಮಾಣಿಕವಾಗಿ ದುಡಿದು ಅಂತ ಹೇಳಿ ಹೇಳಿದ್ರು. ಆದ್ರೆ ಅದು ಅಲ್ಲದ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು, ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದಾನೆ. ಆದರೆ ಆ ವಿಷಯದ ಲವಲೇಶವು ತಂದೆಗೆ ತಿಳಿಯದು. ಏಕೆಂದರೆ ಆತ ಕೈಮನ ಕಡೆಗೆ ಹೃದಯವನ್ನ ಮನೆಯ ಬಾಗಿಲು ಮುಚ್ಚದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಇಲ್ಲೇನು ಅಂತಂದ್ರೆ ಈ ಶಂಕರಪ್ಪ ಮೇಷ್ಟ್ರು ಅವನ ಬಗ್ಗೆ ಏನ್ ಹೇಳಿದ್ರು ಕೂಡ ಇಲ್ಲಿ ಅಬ್ದುಲ್ ರಹೀಂ ಅಂತಂದ್ರೆ ಯಾವುದನ್ನು ಕೂಡ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಅವನ ಯಾವ ಲವಲೇಶಗಳನ್ನು ಕೂಡ ಅಂದ್ರೆ ಯಾವ ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಒಂದು ತಾಳ್ಮೆ ಅಬ್ದುಲ್ ರಹೀಮನಿಗೆ
ಕರಿಮ ಅಂತಂದ್ರೆ ಆತ ಹಠಮಾರಿ, ಆತ ಮಂಡ, ತಂದೆ ಮಾತು ಕೇಳದೆ ಇರೋವ, ನಿಷ್ಪ್ರಯೋಜಕ ಅಂತ ಹೇಳಿ ಏನ್ ಮಾಡ್ತಾರ ಅಂತಂದ್ರೆ ಅವನನ್ನ ಬೈಯೋದೆ ಅವ್ರು ರೂಢಿ ಆಗ್ಬಿಟ್ಟಿತ್ತು. ಅವ್ರು ಏನ್ ಹೇಳಿದ್ರು ಕೂಡ ಅದನ್ನ ಅವ್ರು ಕೇಳಿಲ್ಲ. ಮನೆಯ ಬಾಗಿಲು ಹೆಂಗ ಮುಚ್ಕೊಂಡಿತ್ತು ಅದೇ ರೀತಿ ತನ್ನ ಹೃದಯದ ಬಾಗಿಲನ್ನು ಕೂಡ ಏನ್ ಮಾಡಿರ್ತಾನ ಅಂತಂದ್ರೆ ಸಂಪೂರ್ಣವಾಗಿ ಮುಚ್ಕೊಂಡ್ ಬಿಟ್ಟಿರ್ತಾನ. ಯಾರಾದರೂ ಕರಿಮನ ಹೆಸರೆತ್ತಿದರೆ ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಅಂತ ಹೇಳಿ ನಿಷ್ಠೂರವಾದಂತಹ ಉತ್ತರವನ್ನ ನೀಡ್ತಾ ಇದ್ದ. ಏನ್ ಮಾಡ್ತಿದ್ದ ಅಂತಂದ್ರೆ ಯಾರ ಇನ್ನು 3 ಜನ ಮಕ್ಕಳಿದ್ದಲ್ಲ ಮತ್ತೆ ಕರೀಮ್ ಏನ್ ಮಾಡಕತ್ತಾನ ಅಂತ ಯಾರ ಕೇಳಿದ್ರೆ ಅವ್ರಿಗೆ ಎಲ್ಲದ ಕೋಪ ಕೆಂಡಾಮಂಡಲ ಆಗ್ಬಿಟ್ಟಿದ್ದ ಆ ವ್ಯಕ್ತಿ. ನಾನು ಇರೋದು 2 ಮಕ್ಕಳು, ಆ 2 ಮಕ್ಕಳನ್ನ ನೀವೇನಾರ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಈ ಕರೀಮ ಯಾರು ನನಗೆ ಗೊತ್ತಿಲ್ಲ, ಈ ಕಳ್ಳದ್ದು ಕಾಕದ್ದು ದರೋಡೆ ಕೊಡೋದು ಎಲ್ಲ ನನಗೆ ಪರಿಚಯ ಇಲ್ಲ. ಆ 2 ಮಕ್ಕಳನ್ನ ನೀವೇನ್ ಮಾತಾಡ್ತೀರೋ ಮಾತಾಡಿ ಅಂತ ಹೇಳಿ ಅತ್ಯಂತ ನಿಷ್ಠೂರವಾಗಿ ಕಠೋರವಾಗಿ ಆತ ಏನ್ ಮಾಡ್ತಿದ್ದ ಉತ್ತರವನ್ನ ಕೊಡ್ತಾ ಇದ್ದ. ಕೆಲವು ವರ್ಷಗಳ ಅನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ. ಎಲುಬಿನ ಹಂದರವಾಗಿದ್ದಾನೆ. ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ, ಕಿವಿಯು ಸರಿಯಾಗಿ ಕೇಳಿಸುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿದರು. ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾ ಪತ್ರಿಕೆ. ರಹೀಂ ಸಾಹೇಬರೇ, ಈ ಪತ್ರಿಕೆ ನೋಡಿದಿರಾ? ಈ ಭಾವಚಿತ್ರ ನೋಡಿ. ಮುದುಕ ಕಣ್ಣಿನ ಹತ್ತಿರ ತಂದ, ಆದರೆ ಪಾಪ ಕಣ್ಣು ಮಂಜಾಗಿ ಏನು ತೋರದು. ಅವನ ಹೆಂಡತಿ ಬಂದು ವಾರ್ತಾ ಪತ್ರಿಕೆ ತೆಗೆದುಕೊಂಡು ಹೋದಳು. ನೋಡಿ ಏನಾಗುತ್ತೆ ಅಂತಂದ್ರೆ ಕೆಲವು ವರ್ಷಗಳ ನಂತರ ಮತ್ತೆ ಕೆಲವು ವರ್ಷಗಳಾಗುತ್ತೆ. ಅವಾಗ ಅಬ್ದುಲ್ ರಹೀಂ ಏನಾಗ್ಬಿಟ್ಟಿರ್ತಾನೆ ಅಂದ್ರೆ ಅವನು ಕೂಡ ವಯಸ್ಸಾಗ್ಬಿಟ್ಟಿರುತ್ತೆ, ಹಾಸಿಗೆ ಹಿಡಿದಿರ್ತಾನೆ. ಅನಾರೋಗ್ಯ ಅಂತಂದ್ರೆ ಆರೋಗ್ಯ ಪೀಡಿತನಾಗಿ, ಆರೋಗ್ಯ ಅವನು ಸರಿ ಇರಂಗಿಲ್ಲ. ಅನಾರೋಗ್ಯದಿಂದ ಆತ ಏನ್ ಮಾಡ್ತಿರ್ತಾನೆ ಅಂತಂದ್ರೆ ನರಳ್ತಾ ಇರ್ತಾನೆ, ಅಂದ್ರೆ ಬಳಲ್ತಾ ಇರ್ತಾನೆ. ಅವಾಗ ಅವ ಹೆಂಗಾಗಿರ್ತಾನೆ ಅಂತಂದ್ರೆ ಎಲುಬಿನ ಹಂದರವಾಗಿರ್ತಾನೆ. ಅಂದ್ರೆ ನೋಡ್ರಿ, ಅನಾರೋಗ್ಯದಿಂದ ಇದ್ದವರು ಬಹಳಷ್ಟು ವಯಸ್ಸದವ್ರು ನಿಮ್ಮ ಮನೆ ಒಳಗೆಲ್ಲ ಅಜ್ಜ ಅಜ್ಜಿ ಇರ್ತಾರೆ ನೋಡಿರ್ತಿಲ್ಲ, ಬಹಳ 70-80. ನಮ್ಮ ತೋಗಲೆಲ್ಲ ನೋಡ್ರಿ ನಮ್ಮ ಚರ್ಮ ಹೆಂಗೈತಿ, ಫ್ರೆಶ್ ಆಗೈತಿ, ಸ್ವಚ್ಛವಾದಂತಹ ತ್ವಚೆ ಅನ್ಕೊಂಡಿವಿ. ಆದ್ರೆ ಅವ್ರು ಹೆಂಗಾಗಿರ್ತಾರೆ, ಹಣ್ಣು ತಗೊಲಾಗಿರ್ತೈತಿ, ಜೋತ್ ಬಿದ್ದಿರ್ತೈತಿ. ಹಾಗೆ ಏನ್ ಮಾಡಿರ್ತಾರೆ ಅಂತಂದ್ರೆ ಇಲ್ಲಿ ಅಬ್ದುಲ್ ರಹೀಂ ಏನ್ ಮಾಡಿರ್ತಾನೆ ಅಂತಂದ್ರೆ ಎಲುಬಿನ ಹಂದರವಾಗಿರ್ತಾನೆ, ಬಹಳ ತೆಳ್ಳಗಾಗಿರ್ತಾನೆ, ಸೌದು ಹೋಗ್ಬಿಟ್ಟಿರ್ತಾನೆ. ಅವಾಗ ಕಣ್ಣು ಕೂಡ ಅವನಿಗೆ ಸರಿಯಾಗಿ ಕಾಣಿಸ್ತಾ ಇರಂಗಿಲ್ಲ, ಕಿವಿನೂ ಕೂಡ ಸರಿಯಾಗಿ ಕೇಳಿಸ್ತಾ ಇರಂಗಿಲ್ಲ. ಅವಾಗ ಶಂಕರಪ್ಪ ಮತ್ತೆ ಬರ್ತಾನ, ಬಾಗಿಲನ್ನು ತರ್ತಾನ, ಒಳಗೆ ಬರ್ತಾನ. ಕೈ ಒಳಗೆ ಒಂದು ವಾರ್ತಾ ಪತ್ರಿಕೆಯನ್ನ, ನ್ಯೂಸ್ ಪೇಪರ್ ಅಂತ ಏನ್ ಹೇಳ್ತೀವಿ, ಆ ನ್ಯೂಸ್ ಪೇಪರ್ ಎಲ್ಲ ಹಿಡ್ಕೊಂಡು ಬಂದಿರ್ತಾನೆ. ಹಿಡ್ಕೊಂಡು ಬಂದಾಗ ಇದರಲ್ಲಿರ್ತಕ್ಕಂತಹ ಭಾವಚಿತ್ರವನ್ನ ನೋಡಿ ಅಂತ ಹೇಳ್ತಾರೆ. ಭಾವಚಿತ್ರ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಫೋಟೋ ಅಂತ ಹೇಳಿ ಕರೀತಾರೆ. ಈ ಫೋಟೋವನ್ನ ನೋಡಿದ್ರೆ ಸಾಹೇಬ್ರ ಅಬ್ದುಲ್ ಸಾಹೇಬ್ರ ಅಂತ ಹೇಳಿ ಕೇಳ್ತಾನೆ. ಅವಾಗ ಮುದುಕ ಆ ವಯಸ್ಸನ್ನು ಕೂಡ ಭಾರಿ ಬೆಳಿಗ್ಗೆ ಏನ್ ತಗೊಂಬಂದನ ತಿಳ್ಕೊಂಡು ಕಣ್ಣಿನ ಮುಂದೆ ಒಯ್ದು ನೋಡ್ತಾನ. ಅದ್ರ ಪಾಪ ಆ ಮುದುಕನ ಕಣ್ಣಲ್ಲಿ ಏನಾಗಿತ್ತು ಅಂತಂದ್ರೆ ಮಂಜಾಗಿತ್ತು, ಏನೂ ಕೂಡ ಅವನಿಗೆ ಕಾಣಿಸ್ಲಿಲ್ಲ. ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ ಹೆಂಡತಿ ಬಂದು ವಾರ್ತಾ ಪತ್ರಿಕೆ ತೆಗೆದುಕೊಂಡು ಹೋದಳು. ಅಂದ್ರೆ ಅಬ್ದುಲ್ ರಹೀಮನ ಹೆಂಡತಿ, ಇಲ್ಲಿ ಕರೀಮನ ತಾಯಿ ಬರ್ತಾಳ. ಬಂದು ಅವ್ರ ಕೈಯಲ್ಲಿರ್ತಕ್ಕಂತಹ ವಾರ್ತಾ ಪತ್ರಿಕೆಯನ್ನ, ನ್ಯೂಸ್ ಪೇಪರ್ ಇಸ್ಕೊಂಡಾಗ ಏನ್ ಮಾಡ್ತಾಳ, ತಗೊಂಡು ಹೋಗ್ತಾಳ. ಮುಂದೆ ಏನಾಗುತ್ತೆ ಅಂತಂದ್ರೆ ಕರೀಮ್ ನಮ್ಮ ಕರೀಮ್ ಎಂದು ಗಟ್ಟಿಯಾಗಿ ಉತ್ತರಿಸಿದಳು. ಹಾಳಾಗಿ ಏನಾಯ್ತು ಅಂದ್ರೆ ಭಾವಸೂಚಕ ಬಂದಿತ್ತು, ಭಾವನೆಯನ್ನ ವ್ಯಕ್ತಪಡಿಸಿದ್ರು. ಮಗನ ಬಗ್ಗೆ ಖುಷಿ ಆಯ್ತೈತಿ. ಕರೀಮ್ ಆ ಭಾವಚಿತ್ರವನ್ನು ನೋಡಿ ನಮ್ಮ ಕರೀಮ್ ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ ಮಗನ ಬಗ್ಗೆ ಖುಷಿ ಹೆಚ್ಚಾಗಿ ಆ ಖುಷಿಯನ್ನ ಆ ರೀತಿ ಆಕೆ ಏನ್ ಮಾಡಿದ ವ್ಯಕ್ತಪಡಿಸ್ತಾಳ, ಉದ್ಘರಿಸ್ತಾಳ, ಗಟ್ಟಿಯಾಗಿ ಹೇಳ್ತಾಳ, ನನ್ನ ಮಗ ಕರೀಮ್, ನನ್ನ ಮಗನ ಬಗ್ಗೆ ಬಂದೈತಿ, ನನ್ನ ಮಗನ ಫೋಟೋ ಇದ್ರಲ್ಲಿ ಬಂದೈತಿ ಅಂತ ಹೇಳಿ ಹೇಳ್ತಾಳ. ಅವಾಗ ಏನು ಜೈಲಿಗೆ ಹೋದರೆ ಪಾಶೆ ಆಗಿ ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಹೇಳಿದ್ದಾನೆ ಎಂದು ಮುದುಕ ಕೆಮ್ಮುತ್ತ ಗರ್ಜಿಸಿದ ಹೇಳ್ತಾನ. ಕರೀಮನ ತಾಯಿ ಉದ್ಧರಿಸ್ತಾಳಲ್ಲ ಸಂತೋಷದಿಂದ. ಅವಾಗ ಮತ್ತೇನ್ ಮಾಡಿದವ, ಈಗ ಮಾಡಿದ ರಗಡೆನವ ನಮ್ಮ ಮನೆತನಕ್ಕೆ, ನಮ್ಮ ಮನೆ ಮನೆಗೆ ತೆಗೆದ, ಕಳತನ ಮಾಡಿದ, ಎಲ್ಲ ಮಾಡಿದ. ಮತ್ತೇನ್ ಮಾಡಿದ, ನ್ಯೂಸ್ ಪೇಪರ್ ಒಳಗೆ ಬರುವಂತದ್ದು. ಯಾಕಂದ್ರೆ ಅವ್ನ ಬಗ್ಗೆ ಅವ್ನಿಗೆ ಕೆಟ್ಟ ಆಲೋಚನೆಗಳೇ ಇರ್ತಾವ. ಆಗಿದ್ದಾಗ ಮತ್ತೆ ಯಾವ್ದ್ರ ಮನೆ ಹಾಳು ಮಾಡಿದ್ದಾನೆ, ದರೋಡೆ ಮಾಡಿದ್ದಾನೆ, ಪಾಶಿ ಹೊಡಿತಾನೆ. ಹೆಂಗ ಅವನಿಗೆ ಎದಕ್ಕೆ ಕರೀಮ್ ಅಂತ ಬೆಳಸಾಗತ್ತೆ ಅಂತ ಹೇಳಿ ಗರ್ಜಿಸ್ತಾನೆ. ಸಿಟ್ಟಿನಿಂದ ಆತ ಏನ್ ಮಾಡ್ತಾನೆ, ಹೆಂಡತಿಯನ್ನ ಕೇಳ್ತಾನೆ. ಅವಾಗ ರಹೀಂ ಸಾಹೇಬ್ರೆ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನ ಕೊಟ್ಟಿದ್ದಾರೆ. ಅವರ ಭಾವಚಿತ್ರ ಈ ವಾರ್ತಾ ಪತ್ರಿಕೆಯಲ್ಲಿದೆ ಅಂತ ಹೇಳಿ ಹೇಳ್ತಾನೆ. ಏನಂತಂದ್ರೆ ಶಂಕರಪ್ಪ ಹೇಳ್ತಾನೆ, ನೋಡ್ರಿ, ಒಬ್ಬರ ಬಗ್ಗೆ ಅತಿಯಾಗಿ ನೀವು ಕೆಟ್ಟದಾಗಿ ತಿಳ್ಕೊಬಾರ್ದು, ಅತಿಯಾಗಿ ಒಬ್ಬರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು. ಒಂದು ಗಾದೆ ಏನು ಅಂತಂದ್ರೆ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳಿ. ಅದೇ ತರ ಇಷ್ಟು ದಿನ ಅವನ ಬಗ್ಗೆ ನೀವು ಕೋಪ ಇತ್ತು, ಅಸಮಾಧಾನ ಇತ್ತು, ಅದನ್ನ ಇನ್ನೂ ಎಷ್ಟು ದಿನ ಅಂತ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಿ.
ಇನ್ನಾದ್ರೂ ಮಗನನ್ನ ನಂಬ್ರಿ ಅಂತ ತಿಳ್ಕೊಂಡವ ಏನ್ ಮಾಡ್ತಾನ ಸಮಾಧಾನದ ಮಾತುಗಳನ್ನ ಹೇಳ್ತಾನ. ನೋಡ್ರಿ, ರಾಷ್ಟ್ರಪತಿಯವರು ಏನ್ ಮಾಡ್ಯಾರ ಅಂತಂದ್ರೆ ಕರೀಮನ ಸಾಧನೆಯನ್ನ ಮೆಚ್ಚಿ ಕರೀಮನಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿದ್ದಾರೆ. ನಾನು ಮೊದಲೇ ಹೇಳಿದೆ, ಪದ್ಮಭೂಷಣ ಪ್ರಶಸ್ತಿ ಅಂತಂದ್ರೆ ಸಾಧಕರಿಗೆ ಭಾರತ ಸರ್ಕಾರ ನೀಡುವಂತಹ ಒಂದು ಪ್ರಶಸ್ತಿ ನಾವೇನಂತ ಕರಿತೀವಿ, ಪದ್ಮಭೂಷಣ ಪ್ರಶಸ್ತಿ ಅಂತ ಹೇಳಿ ಕರಿತೀವಿ. ನಮ್ಗೆ ಏನ್ ಮಾಡ್ಯಾರ, ರಾಷ್ಟ್ರಪತಿಯವರು ಏನ್ ಮಾಡ್ಯಾರ, ನಮ್ಮ ಕರೀಮನಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿದ್ದಾರೆ ಅಂತ ಹೇಳಿ ಹೇಳ್ತಾರ. ಅವಾಗ ಇಲ್ಲೇನಾಗುತ್ತೆ, ಅಬ್ದುಲ್ ರಹೀಮನಿಗೆ ಆಶ್ಚರ್ಯ ಆಗುತ್ತೆ. ಪದ್ಮಭೂಷಣ ಅಂದ್ರೆ ಏನು? ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಇಷ್ಟೆಲ್ಲ ಏನೋ ಗೊತ್ತಿರಂಗಿಲ್ಲ. ಅದಕ್ಕೆ ಅವ ಆಶ್ಚರ್ಯದಿಂದ ಕೇಳ್ತಾರೆ, ಇದ್ಯಾವುದು ಪದ್ಮಭೂಷಣ ಪ್ರಶಸ್ತಿ, ಹಂಗಂದ್ರೆ ಏನು ಅಂತ ಕೇಳಿದಾಗ, ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು. ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವರೆಲ್ಲರಿಂದಲೂ ಮೇಲೆ ದೊಡ್ಡ ಬಿರುದು. ಏನೋ ಅವ್ರ ಮನೆತನಕ್ಕೆ ಸಾಕಷ್ಟು ಹೆಸರುಗಳಿದ್ದು ನೋಡೋ ಅವ್ರ ಪೂರ್ವಜರಿಂದ. ನಿಮ್ಮ ಮನೆತನಕ್ಕೆ ನಿಮ್ಮ ಪೂರ್ವಜರು ಏನ್ ಮಾಡಿಕೊಂಡು ಹೋಗಿರಲ್ಲ ಎಲ್ಲ ಹೆಸರುಗಳಿಗಿಂತ ಅತ್ಯಂತ ದೊಡ್ಡವಾದಂತಹ ಬಿರುದು ಮತ್ತೆ ಪ್ರಶಸ್ತಿ, ಸರ್ಕಾರ ಬಹುಮಾನ ಯಾವುದು ಅಂತಂದ್ರೆ ಈ ಪದ್ಮಭೂಷಣ ಪ್ರಶಸ್ತಿ ಅಂತ ಹೇಳಿ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ ಅಂದ್ರೆ, ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರಿಗಿಂತಲೂ ಮೇಲಿನವನೇ, ದೇವರು ದೊಡ್ಡವನು, ದೇವರು ದಯಾಳು, ನನ್ನ ಬಾಯಿಯಿಂದ ಬಿದ್ದ ಕೆಟ್ಟ ಮಾತನ್ನ ದೇವರು ಕಿವಿಗೆ ಹಾಕಿಕೊಳ್ಳಲಿಲ್ಲ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ ಎಂದು ಕೆಮ್ಮುತ್ತಾ ಬಿಕ್ಕಿ ಅಳತೊಡಗಿದ ಭಾವುಕನಾಗಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎಷ್ಟೇ ಆಗಲಿ ತಂದೆಗೂ ಕೂಡ ಮಕ್ಕಳು ಏನೋ ಒಂದು ಸಾಧನೆ ಮಾಡ್ಯಾರ ಅಂದಾಗ ಅವರಷ್ಟು ಖುಷಿ ಪಡೋರೇ ಆಗಲಿಲ್ಲ, ಹೌದಾ? ಹಾಗೆ ಏನಾಯ್ತು ಅಂದ್ರೆ, ಆ ಒಂದು ವಿಷಯವನ್ನ ಕೇಳಿ ಅಬ್ದುಲ್ ರಹೀಮನ್ಗೂ ಕೂಡ ಬಹಳಷ್ಟು ಖುಷಿ ಆಯ್ತು. ಕರೀಂ, ನನ್ನ ಕರೀಂ, ಖಾನ್ ಸಾಹೇಬ್, ಖಾನ್ ಬಹದ್ದೂರ್ ಸಾಹೇಬ್, ಅಬ್ದುಲ್ ರಹೀಮ್ ಏನು ಅಂತಂದ್ರೆ ಇನ್ನೊಂದು ಯಾವುದು ಅಂತಂದ್ರೆ ದಿವಾನ್ ಸಾಹೇಬ್, ಇದೆಲ್ಲರಿಗಿಂತಲೂ ಕೂಡ ಹೆಚ್ಚಿನದಾದಂತಹ ದೊಡ್ಡ ಒಂದು ಬಿರುದನ್ನ, ಎಲ್ಲರಿಗಿಂತ ಮೇಲಿನ ಒಂದು ಬಿರುದನ್ನ ತಗೊಂಡಿದ್ದಾನ ಅಂತ ಹೇಳಿ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಖುಷಿ ಆಗುತ್ತೆ. ದೇವರು ದಯಾಳು, ನಾನು ಸಾಕಷ್ಟು ಸಲ ಸಾಕಷ್ಟು ಶಾಪಗಳನ್ನ ಅವನಿಗೆ ಹಾಕಿದ್ದೀನಿ, ಆದ್ರೆ ಆ ಶಾಪ ಯಾವುದೂ ಕೂಡ ಏನು ಅಂತಂದ್ರೆ ಅವನಿಗೆ ತಟ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ. ನೋಡ್ರಿ, ಹಿರಿಯರನ್ನ ಅಂತ ಹೇಳ್ತಾರೆ, ನಾವು ಯಾವಾಗಲ ತಪ್ಪ ಮಾತಾಡೋದು, ಅವಹೇಳನ ಮಾತನ್ನ ಮಾತಾಡೋದು, ಈ ತರ ಮಾತಾಡುವಾಗ ಹಿರಿಯರು ಹೇಳ್ತಾರೆ ಬಿಟ್ಟನು ತಪ್ಪತನು ಅಂತಾರೆ. ಯಾಕ ಆ ಮಾತಂತಾರ ಅಂತಂದ್ರೆ, ಯಾವಾಗಲೂ ಕೂಡ ಒಂದು ನಂಬಿಕೆ, ನಮ್ಮ ಸಂಸ್ಕೃತಿ ನಿಂತಿರೋದೇ ಎದ್ರ ಮೇಲೆ ನಂಬಿಕೆ ಮೇಲೆ, ಹೌದಾ? ನಾವು ದೇವರನ್ನ ನಂಬ್ತೀವಿ, ಕೆಲವರು ದೇವ್ರ ಇದ್ದಾನೆ ಅಂತ ಪ್ರಶ್ನಿಸ್ತಾರೆ, ನಾವು ದೇವ್ರ ಇದ್ದಾನೆ ಅಂತ ಹೇಳಿ ನಾವು ಏನ್ ಮಾಡ್ತೀವಿ, ಬಲವಾಗಿ ನಂಬ್ತೀವಿ, ಹೌದಾ? ಎಲ್ಲರೂ ಕೂಡ ಅವರವರೇ ಆದಂತಹ ಧರ್ಮದ ಒಂದು ದೇವರನ್ನ ಸ್ಥಾಪಿಸ್ಕೊಂಡಿರ್ತಾರೆ. ಅದ್ರ ಮೇಲೆ ಅಪಾರವಾದಂತಹ ಭಕ್ತಿ ಇರುತ್ತೆ, ನಂಬಿಕೆ ಇರುತ್ತೆ, ಇದೆಲ್ಲವೂ ಇರುತ್ತೆ. ಏನಂತಾರೆ ಅಂದ್ರೆ ಹಿರಿಯರು, ಈಗ ನಾವು ಕೆಲವು ಸಲ ಏನೇನೋ ಮಾತಾಡ್ತಿರ್ತೀವಿ ತಪ್ಪಾಗಿ ಕೆಟ್ಟದಾಗಿ, ಅವಾಗೇ ಬಿಡ್ತು ಅಂತಾರೆ. ಯಾಕಂತಂದ್ರೆ ಯಾವಾಗಲೂ ಕೂಡ ನಮಗೂ ಹಿರಿಯರು ಹೇಳಿದ್ದೀವಿ, ಅಸ್ತು ದೇವತೆಗಳು ಅಸ್ತು ಅಂತ ಇರ್ತಾರೆ. ಆಕಾಶದಲ್ಲಿ ದೇವತೆಗಳು ಸಂಚಾರ ಮಾಡುವಾಗ ಆ ಎಲ್ಲ ಅಸ್ತು ದೇವತೆಗಳು ನಾವು ಮಾತಾಡೋ ಪ್ರತಿಯೊಂದು ಮಾತಿಗೂ ಕೂಡ ಅಸ್ತು ಅಂತ ಹೇಳಿ ಹೇಳ್ತಿರ್ತಾರೆ. ಅಂದ್ರೆ ಏನಾದ್ರೂ ನಾವು ಕೆಟ್ಟದನ್ನ ಮಾತಾಡಿದಾಗ ಅದು ಅಸ್ತು ಅಂತ ಅವ್ರಂದ್ರೆ ಅದು ಅಪಶಕನ ಆಗುತ್ತೆ ಅನ್ನುವಂತ ಒಂದು ನಂಬಿಕೆ ನಮ್ಮ ಪೂರ್ವಜರಲ್ಲಿದೆ. ಈಗಲೂ ಕೂಡ ಕೆಲವೊಬ್ಬರಲ್ಲಿ ನಮ್ಮಲ್ಲಿಗೂ ಕೂಡ ಆ ನಂಬಿಕೆ ಇದೆ. ಅದಕ್ಕೆ ಕರೀಮನಿಗೆ ಸಾಕಷ್ಟು ಶಾಪವನ್ನು ಹಾಕಿಡ್ತಾನೆ ಅವ್ರ ತಂದೆ, ಅವ ಹಾಳಾಗೋಗ್ಲಿ, ಅವ ದರೋಡೆಗಾರ, ಹಿಂಗ ಅಂತ. ದೇವರ ಪುಣ್ಯ, ದೇವರು ದಯಾಳು, ನನ್ನ ಮಗನ ಮೇಲೆ ದೇವರ ಕರುಣೆ ಐತಿ, ಅದಕ್ಕೆ ನಾನು ಏನ್ ಶಾಪ ಹಾಕಿದ್ದಲ್ಲ ಆ ಯಾವುದೇ ಶಾಪನ ಕೂಡ ನನ್ನ ಮಗನಿಗೆ ತಟ್ಟಿಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ ಅಂತಂದ್ರೆ ಬಿಕ್ಕಿ ಅಳುತ್ತಾ ಅಂತ ಏನ್ ಮಾಡ್ತಾನ, ಭಾವುಕನಾಗ್ತಾನ. ಇದೆಲ್ಲವೂ ಏನು ಅಂತಂದ್ರೆ ಕರೀಮನ ಒಂದು ಜೀವನ. ಮೊದ್ಲೇನ್ ಮಾಡಿದ್ರೆ ಇಲ್ಲಿ ಕರೀಮನ ಒಂದು ಪೂರ್ವಜರು ಬರ್ತಾರೆ, ಅಲ್ಲಿ ಧಾರ್ಮಿಕ ಸಂಸ್ಕೃತಿ ಯಾವ ರೀತಿ ಇರುತ್ತೆ ಅನ್ನೋದು ಮೊದಲನೇ ಭಾಗದೊಳಗೆ ನಾವು ತಿಳ್ಕೊತೀವಿ. ಎರಡನೇ ಭಾಗದೊಳಗೆ ಕರೀಮನ ಒಂದು ಶಾಲಾ ಜೀವನ ಹೇಗಿರುತ್ತೆ, ಅವರ ಒಂದು ಸಾಧನೆ ಯಾವ ರೀತಿ ಇತ್ತು, ಯಾವ ರೀತಿ ಆತ ಏನಂದ್ರೆ ಶಾಲೆಯಲ್ಲಿ ಮುಂದಿದ್ದ, ಏನೇನಾಯ್ತು ಇದನ್ನೆಲ್ಲ ತಿಳ್ಕೊಂಡ್ವಿ. ಇನ್ನು ಮೂರನೇ ಭಾಗ, ಕೊನೆಯ ಭಾಗ ಕರೀಮನ ಜೀವನ ಏನು ಅಂತಂದ್ರೆ ಕಷ್ಟವನ್ನು ಕೂಡ ಇಷ್ಟಪಟ್ಟು ಸ್ವೀಕರಿಸಿ ಅದರಿಂದ ಯಾವ ರೀತಿ ಆತ ಮುಂದೆ ಬಂದ ಅನ್ನೋದನ್ನ ನಾವೇನ್ ಮಾಡಿದ್ವಿ, ಕರೀಮನ ಜೀವನ ಮೂರನೇ ಭಾಗ ಇಲ್ಲಿಗೆ ಇದೇನಾಯ್ತು ಅಂತಂದ್ರೆ ಮಗ್ಗದ ಸಾಹೇಬ ಅನ್ನುವಂತಹ ಒಂದು ಅಭೂತಪೂರ್ವವಾದಂತಹ ಅರ್ಥವನ್ನು ಹೊಂದಿರತಕ್ಕಂತಹ ಪಾಠಗ ಇಲ್ಲಿಗೆ ಕೊನೆಗೊಳ್ಳುತ್ತೆ. ಇದಿಷ್ಟು ಏನು ಅಂತಂದ್ರೆ ಕರೀಮ ಸಾಹೇಬ ಅನ್ನುವಂತಹ ಪಾಠದ ಒಂದು ವಿವರಣೆ ಆಗಿತ್ತು. ಇದೆಲ್ಲವೂ ಕೂಡ ಅರ್ಥ ಆಯ್ತಲ್ಲ ಎಲ್ಲರಿಗೂ? ಇದ್ರೊಳಗೆ ಏನಾದ್ರೂ ಗೊಂದಲ ಆಯ್ತಾ? ಇಲ್ಲ. ನೋಡ್ರಿ, ಸಾಧನೆ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ಅಡೆತಡೆಗಳಾಗ್ತಾವ, ಹೌದಾ? ಒಂದೇ ಸಲಕ್ಕೆ ನಾನು ದೊಡ್ಡ DC ಆಗ್ಬೇಕು, ನಾನು IAS ಆಫೀಸರ್ ಆಗ್ಬೇಕು, ನಾನು ದೊಡ್ಡ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು, ನಾನು CBI ಆಫೀಸರ್ ಆಗ್ಬೇಕು, ಅಥವಾ ನಾನು ಲೆಕ್ಚರರ್ ಆಗ್ಬೇಕು, ನಾನು ರಾಷ್ಟ್ರಪತಿ ಆಗ್ಬೇಕು, ನಾನು ಪ್ರಧಾನಮಂತ್ರಿ, ಕನಸು ಯಾರಾಗ್ತೋ ಸತ್ತು ಅಲ್ಲ, ಹೌದಾ?
ನಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲೈತಿ, ನಮ್ಮ ನಿಸ್ವಾರ್ಥ ನಾವು ಕಂಡಂತಹ ಕನಸಲ್ಲಿ ಆ ಯಶಸ್ವಿ ಕಂಡ್ಮೇಲೆ ನಾವು ಅದನ್ನ ನಿಸ್ವಾರ್ಥ ಸೇವೆ ಮಾಡಿಕೊಂಡು ಆ ಕನಸನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಲ್ಲ ಅದ್ರಲ್ಲಿರ್ತದೆ. ಇಲ್ಲಿ ಕರೀಮ ಮಾಡಿದ್ದು ಕೂಡ ಅದೇ. ಇಲ್ಲಿ ಈ ಪಾಠ ಎಲ್ಲ ಅರ್ಥ ಆಯ್ತಲ್ಲ ಸಂಪೂರ್ಣವಾಗಿ? ಇದ್ರೊಳಗೆ ಏನೋ ಗೊಂದಲ ಇಲ್ಲಲ್ಲ? ಸರಿ. ಹಾಗಾದ್ರೆ ಈಗ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೇನೆ, ಹೌದಾ? ಹಾಗಾದ್ರೆ ಕರೀಮನಿಗೆ ಸರ್ಕಾರ ಕೊಟ್ಟಂತಹ ಬಿರುದು ಯಾವುದು? ಪದ್ಮಭೂಷಣ. ವೆರಿ ಗುಡ್. ಸರ್ಕಾರ ಕೊಟ್ಟಂತಹ ಬಿರುದು ಯಾವುದು? ಪದ್ಮಭೂಷಣ. ಕರೀಮನ ಮೇಷ್ಟ್ರ ಹೆಸರೇನು? ಶಂಕರಪ್ಪ. ಓಕೆ. ಅವರ ತಂದೆಯ ಹೆಸರೇನು? ಅಬ್ದುಲ್ ರಹೀಮ್. ಆಯ್ತಾ? ಕರೀಮ ಯಾವ ಒಂದು ಸಂಘವನ್ನ ಕಟ್ಕೊಂಡಿದ್ದ ಅಥವಾ ಯಾವ ಸಂಘದ ಅಧ್ಯಕ್ಷತೆಯನ್ನ ಆತ ವಹಿಸಿದ್ದ? ಮಗ್ಗಲ ಸಂಘ. ವೆರಿ ಗುಡ್. ಮಗ್ಗಲ ಸಂಘದ ಒಂದು ಅಧ್ಯಕ್ಷತೆಯನ್ನ ವಹಿಸಿದ್ದ. ಕರೀಂ ತಂದೆ ತಾಯಿಯನ್ನ ಕಾಣಲು ಏನನ್ನ ತೆಗೆದುಕೊಂಡು ಬಂದಿದ್ದ? 10,000 ರೂಪಾಯಿ ಮತ್ತು ಚಿನ್ನದ ಸರ. ವೆರಿ ಗುಡ್. 10,000 ರೂಪಾಯಿ ಮತ್ತು ಚಿನ್ನದ ಸರವನ್ನ ತಗೊಂಡು ಬಂದಿದ್ದ. ಓಕೆ. ಶಂಕರಪ್ಪನವರು ಯಾರನ್ನ ಚರ್ಚಿಸಿದರು, ತರ್ಕಿಸಿದರು, ವಾದಿಸಿದರು, ನಿಷ್ಪ್ರಯೋಜನವಾಯಿತು? ಅಬ್ದುಲ್ ರಹೀಮನೊಡನೆ. ಓಕೆ. ಹಾಗಿದ್ರೆ ಪಾಠ ಪೂರ್ತಿಯಾಗಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಆಯ್ತು. ಹಾಗಿದ್ರೆ ಈಗ ನಾವೇನ್ ಮಾಡೋಣ ಅಂತಂದ್ರೆ ವ್ಯಾಕರಣ ಅಂಶವನ್ನ ನೋಡೋಣ. ಈ ಪಾಠದೊಳಗೆ ಏನು ವ್ಯಾಕರಣ ಅಂಶ ಬರುತ್ತೆ ಅದನ್ನ ನಾವೇನ್ ಮಾಡೋಣ ನೋಡೋಣ. ಓಕೆ. ಹಾಗಿದ್ರೆ ನಾವೇನ್ ಮಾಡೋಣ ಅಂತಂದ್ರೆ ಈ ಒಂದು ವ್ಯಾಕರಣ ಅಂಶದ ಬಗ್ಗೆ ತಿಳ್ಕೊಳ್ಳೋಣ. ಏನು ಅಂತಂದ್ರೆ ಸಂಧಿಗಳು. ಇಲ್ಲಿ ಸಂಧಿಗಳು ಅಂತಂದ್ರೆ ಏನು ಅಂತಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರೋದಕ್ಕೆ ನಾವೇನು ಕರಿತೀವಿ? ಸಂಧಿ ಅಂತ ಹೇಳಿ ಕರಿತೀವಿ. ಏನು ಅಂತಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ನಾವೇನಂತ ಕರಿತೀವಿ? ಸಂಧಿ ಅಂತ ಹೇಳಿ ಕರಿತೀವಿ. ಸಂಧಿ ಅನ್ನೋದು ನೋಡಿ, ಈಗ ನಾವು ಅಕ್ಷರಗಳನ್ನ ಅಥವಾ ಒಂದು ವಾಕ್ಯವನ್ನ ಪದಗಳನ್ನ ಓದಬೇಕು ಅಂತಂದ್ರೆ ಈಗ ನಾವು ಅದನ್ನ ಈಗ ದೇವೇಂದ್ರ ಅನ್ನುವಂತಹ ಒಂದು ಏನು ಪದ ಇದೆ, ಹೌದಾ? ಇದನ್ನ ನಾವು ಬಿಡಿಸುವಾಗ ದೇವ ಪ್ಲಸ್ ಇಂದ್ರ ಅಂತ ಹೇಳಿ ಆಗುತ್ತೆ. ನಾವು ದೇವೇಂದ್ರ ಪದವನ್ನ ಓದ್ಬೇಕು ಅಂತಂದ್ರೆ ದೇವ ಪ್ಲಸ್ ಇಂದ್ರ ದೇವೇಂದ್ರ ಅಂತ ಹಿಂಗ್ ಬಿಡಿಬಿಡಿಯಾಗಿ ಓದ್ತೀವ? ಇಲ್ಲ. ಏನ್ ಮಾಡ್ತೀವಿ? ಕೂಡ್ಸೋತೀವಿ ದೇವೇಂದ್ರ. ಹಾಗೆ ಈಗ ಅಲ್ಲೊಬ್ಬ, ಅಲ್ಲಿ ಪ್ಲಸ್ ಒಬ್ಬ, ಅಲ್ಲೊಬ್ಬ ಹಿಂಗ್ ಓದ್ತೀವ? ಅಲ್ಲೊಬ್ಬ ಅಂತ ಓದ್ತೀವಿ. ಅಂದ್ರೆ ಅಲ್ಲಿರ್ತಕ್ಕಂತಹ ಅಕ್ಷರಗಳು, ಈ ದೇವೇಂದ್ರ ಪದದಲ್ಲಿರ್ತಕ್ಕಂತಹ ಈ 4 ಅಕ್ಷರಗಳನ್ನ ನಾವೇನ್ ಮಾಡ್ತೀವಿ? ಬಿಡಿ ಬಿಡಿಯಾಗಿ ಓದಂಗಿಲ್ಲ. ಇಲ್ಲಿ ಏನ್ ಹೇಳ್ಯಾರ ಅಂತಂದ್ರೆ ಎರಡು ಅಕ್ಷರಗಳು, ಇಲ್ಲಿರ್ತಕ್ಕಂತಹ ಈ ಅಕ್ಷರಗಳೇನಲ್ಲ ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ನಾವೇನಂತ ಕರಿತೀವಿ? ಸಂಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಈ ಸಂಧಿಗಳನ್ನ ನಾವೇನ್ ಮಾಡ್ತೀವಿ? ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಅಂತ ಹೇಳಿ 2 ವಿಧಗಳನ್ನ ಮಾಡ್ತೀವಿ. ಮತ್ತೆ ಇದ್ರೊಳಗೆ ಏನ್ ಬರ್ತಾವ ಅಂತಂದ್ರೆ ಸ್ವರ ಸಂಧಿ ಮತ್ತೆ ವ್ಯಂಜನ ಸಂಧಿ ಅಂತ ಹೇಳಿ ಬರ್ತಾವ. ಹಾಗಿದ್ರೆ ಇಲ್ಲಿ ಕನ್ನಡ ಸಂಧಿಗಳೊಳಗ ಸ್ವರ ಸಂಧಿ ಒಳಗೆ ಏನಂದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಹೇಳಿ 3 ಭಾಗಗಳು ಬರ್ತಾವ. ಯಾವುದು ಅಂತಂದ್ರೆ ಲೋಪ ಸಂಧಿ. ಲೋಪ ಸಂಧಿ ಅಂತಂದ್ರೆ ಏನು ಅಂದ್ರೆ ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದಾಗ, ಲೋಪ ಸಂಧಿ ಅಂತಂದ್ರೆ ಸ್ವರದ ಮುಂದೆ ಸ್ವರವು ಬಂದಾಗ ಸಂಧಿ ಕಾರ್ಯ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪಗೊಳ್ಳೋದನ್ನ
ಸ್ವರ. ವ ಅನ್ನೋದೇನು ಸ್ವರ. ಸ್ವರ. ಹಾಗಿದ್ರೆ ಇದೇನು ಅಂತಂದ್ರೆ ಸ್ವರದ ಮುಂದೆ ಸ್ವರವು ಬಂದಾಗ ಇಲ್ಲಿ ಯಾವ ಅಕ್ಷರ ಲೋಪ ಆಗುತ್ತೆ ಹಾಗಿದ್ರೆ ಅಂದ್ರೆ ಸಂಧಿ ಕಾರ್ಯ ಆಗುವಾಗ ಅದರೊಳಗೆ ಆಯ್ತು ಅಂದ್ರೆ ರ ಅನ್ನೋದು ಹೋಗಿ ಅದರೋ ರೋ ಆಯ್ತು ಅದರೊಳಗೆ ಆಯ್ತು. ಇಲ್ಲೇನಾಗುತ್ತೆ ಅಂತಂದ್ರೆ ಅಂದ್ರೆ ಒಂದು ಅಕ್ಷರ ಇಲ್ಲಿ ಲೋಪ ಆಗೋದಕ್ಕೆ ಅಂದ್ರೆ ಪೂರ್ವಪದದ ಮೊದಲ ಅಕ್ಷರ ಲೋಪ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನ ಆಗಮ ಸಂಧಿ. ಆಗಮ ಸಂಧಿ ಅಂತಂದ್ರೆ ಅದು ಹೆಸರೇ ಸೂಚಿಸೋ ಹಾಗೆ. ಆಗಮ ಅಂತಂದ್ರೆ ಇದೆ ಆಗಮಿಸುವುದು. ಆಗಮಿಸುವುದು ಬರುವಿಕೆ ಅಂತ ಹೇಳಿ ಅರ್ಥ. ಹೌದಾ? ಆಗಮ ಸಂಧಿ ಅಂದ್ರೆ ಆಗಮಿಸುವುದು ಬರುವಿಕೆ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದಾಗ ಉತ್ತರ ಪದದ ಮೊದಲಲ್ಲಿ ಆ ಪದ ಹೋಗಿ ಹೊಸದಾಗಿ ಒಂದು ಪದ ಬಂದಿರೋದನ್ನ ನಾವೇನಂತ ಕರಿತೀವಿ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಆ ಪದ ಯ ಆಗಿರ್ಬೋದು, ಇನ್ನೊಂದು ಯಾವುದು ಅಂತಂದ್ರೆ ವ ಕೂಡ ಆಗಿರ್ಬೋದು. ಯ ಬಂತು ಅಂದ್ರೆ ಇದೇ ಆಗಮ ಸಂಧಿಯಲ್ಲಿ ಯಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಅದೇ ವ ಬಂತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಆಮೇಲೆ ಇದನ್ನ ಇನ್ನೂ ಈಸಿಯಾಗಿ ನೀವು ಯಕಾರಾಗಮ ವಕಾರಾಗಮ ಅಥವಾ ಆಗಮ ಸಂಧಿ ಅಂತ ಗುರುತಿಸಬೇಕು ಅಂತಂದ್ರೆ ಯಾವ ಪದಗಳನ್ನ ಬಿಡಿಸಿ ಬರೆದಾಗ ಅಲ್ಲಿ ಯ ಮತ್ತು ವ ಇರುವುದಿಲ್ಲ, ಕೊನೆಯಲ್ಲಿ ಮಾತ್ರ ಯ ವ ಅಂತ ಏನಾದ್ರು ಬಂದ್ರೆ ಅದನ್ನ ಆಗಮ ಸಂಧಿ ಅಂತ ಕರೀತಾರೆ. ಯ ಬಂದಾಗ ಅದು ಯಾವ್ದಾಗುತ್ತೆ? ಯಕಾರಾಗಮ. ಓ ಬಂದಾಗ ಯಾವ್ದಾಗುತ್ತೆ? ವಕಾರಾಗಮ. ವಕಾರಾಗಮ. ಓಕೆ. ಮನೆ ಪ್ಲಸ್ ಅನ್ನು ಇದೇನಾಗುತ್ತೆ? ಮನೆಯನ್ನು. ಮನೆಯನ್ನು. ಹಾಗಿದ್ರೆ ಇದು ಯಾವ ಸಂಧಿ ಆಯ್ತು? ಯಕಾರಾಗಮ ಸಂಧಿ. ಯಕಾರಾಗಮ. ಮಗು ಪ್ಲಸ್ ಅನ್ನು ಇದು ಯಾವ ಸಂಧಿ ಆಯ್ತು? ಮಗುವನ್ನು. ವಕಾರಾಗಮ ಸಂಧಿ. ಮಗುವನ್ನು. ಯಾಕಿದು ಯಕಾರಾಗಮ ವಕಾರಾಗಮ ಹಾಗಿದ್ರೆ ಅಲ್ಲಿ ಯ ಆಗಮ ಆಯ್ತು ಮತ್ತೆ ಇಲ್ಲಿ ವ ಆಗಮ ಆಯ್ತು. ಯ ಆಗಮ ಆಗಿದ್ದು ಇದು ಯಕಾರಾಗಮ ಆಗೈತಿ, ಮತ್ತೆ ವ ಆಗಮ ಆಗಿದ್ದಕ್ಕೆ ಅದೇನಾಗೈತಿ ಅಂತಂದ್ರೆ ವಕಾರಾಗಮ ಆಗೈತಿ. ಅರ್ಥ ಆಯ್ತಾ? ವ ಆಗಮ ಆಗಿರೋದಕ್ಕೆ ವಕಾರಾಗಮ ಆಗೈತಿ, ಯ ಆಗಮ ಆಗಿರೋದಕ್ಕೆ ಯಕಾರಾಗಮ ಆಗಿದೆ. ಅಂದ್ರೆ ಇಲ್ಲಿ ನೋಡಿ ಉತ್ತರ ಪದದ ಮೊದಲನೇ ಅಕ್ಷರ ಹೋಗಿ ಅದೇನಾಯ್ತು ಹೊಸದಾಗಿ ಒಂದು ಪದ ಆಗಮಿಸ್ತು. ಯಾವುದು? ಯ. ಇಲ್ಲಿನೂ ಕೂಡ ಅ ಅನ್ನೋ ಪದ ಹೋಗಿ ಒಂದು ಹೊಸದಾಗಿ ಪದ ಆಗಮಿಸ್ತು. ಅದ್ಯಾವುದು? ವ. ಹೀಗೆ ಏನು ಅಂತಂದ್ರೆ ಆ ಪದದ ಬದಲಾಗಿ ಬೇರೊಂದು ಪದ ಆಗಮಿಸುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಆಗಮದಲ್ಲಿ ಯ ಬಂದ್ರೆ ಯಕಾರಾಗಮ, ವ ಬಂದ್ರೆ ವಕಾರಾಗಮ ಅಂತ ಹೇಳಿ ಅರ್ಥ. ಇನ್ನ ಇನ್ನೊಂದು ಯಾವುದು ಅಂತಂದ್ರೆ ಆದೇಶ ಸಂಧಿ. ಆದೇಶ ಅಂತಂದ್ರೆ ಹೆಸರೇ ಸೂಚಿಸುವ ಹಾಗೆ ಆಜ್ಞೆ ಅಂತ ಹೇಳಿ ಅರ್ಥ. ಆದೇಶ ಸಂಧಿ. ಇಲ್ಲಿ ನೋಡಿ ಕತಪಗಳಿಗೆ ಗದಭಗಳು ಆದೇಶವಾಗಿ ಬಂದ್ರೆ ಅದನ್ನೇನು ಕರೀತಾರೆ ಅಂದ್ರೆ ಆದೇಶ ಸಂಧಿ ಅಂತ ಕರೀತಾರೆ. ಕತಪ ವ್ಯಂಜನಗಳಿಗೆ ಗದಭ ವ್ಯಂಜನಗಳು ಆದೇಶವಾಗಿ ಬಂದ್ರೆ, ಕತಪಗಳಿಗೆ ಗದಭಗಳು ಆದೇಶವಾಗಿ ಬಂದ್ರೆ ಅದನ್ನೇನಂತಾರ? ಆದೇಶ ಸಂಧಿ ಅಂತ ಕರೀತಾರೆ. ಇಲ್ಲಿ ನೋಡಿ ಸಿರಿ ಪ್ಲಸ್ ಕನ್ನಡ ಇದೇನಾಗುತ್ತೆ? ಸಿರಿಗನ್ನಡ. ಹೌದಾ? ಇಲ್ಲಿ ಏನಾಯ್ತು? ಕ ಏನ್ ಆದೇಶವಾಗಿ ಬಂತ ಹೇಳಿದ್ರೆ ಗ. ಇಲ್ಲಿ ಏನ್ ಹೇಳ? ಕದಪಗಳಿಗೆ ಗದಭಗಳು ಆದೇಶವಾಗಿ ಬರ್ಬೇಕಂತ ಹೇಳ. ಇಲ್ಲಿ ಕನ್ ಪ್ಲಸ್ ಮನಿ ಕಂಬನಿ. ನೋಡಿ ಕನ್ ಪ್ಲಸ್ ಪನಿ ಕಂಬನಿ. ಬ ಏನ್ ಆದೇಶವಾಗಿ ಬಂತ ಹೇಳಿದ್ರೆ ಬ ಆದೇಶವಾಗಿ ಬಂತ. ಆಯ್ತಾ? ಇನ್ನಂತ ಬೆಟ್ಟ ಪ್ಲಸ್ ತಾವರೆ. ಬೆಟ್ಟದಾವರೆ. ಬೆಟ್ಟ ದಾವರೆ. ಹಾಗಿದ್ರೆ ತಕ್ಕಿಲ್ ಏನ್ ಆದೇಶವಾಗಿ ಬಂತು? ದ. ದ ಆದೇಶವಾಗಿ ಬಂತು. ಆಯ್ತಾ? ಕದಪಗಳಿಗೆ ಗದಭಗಳು ಆದೇಶವಾಗಿ ಬರೋದೇ ಏನು ಅಂತಂದ್ರೆ ಆದೇಶ ಸಂಧಿ. ಇದು ಅರ್ಥ ಆಯ್ತಲ್ಲ? ಓಕೆ. ಹಾಗಿದ್ರೆ ಮಗ್ಗದ ಸಾಹೇಬ ಬಾಗಲೂಡಿ ದೇವರಾಯರು ಮಾಡಿರ್ತಕ್ಕಂಥ ಮಗ್ಗದ ಸಾಹೇಬ ಇಂದಿನ ದಿನ ಪರಿಪೂರ್ಣ ಮತ್ತು ಪೂರ್ಣತೆಯನ್ನ ಗೊಂಡಿತು. ಈ ಒಂದು ಪಾಠ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಅರ್ಥ ಆಯ್ತಾ? ಈ ಪಾಠದಲ್ಲಿರ್ತಕ್ಕಂಥ ಎಲ್ಲ ವ್ಯಾಕರಣಾಂಶಗಳು ಕೂಡ ಅರ್ಥ ಆಯ್ತಾ? ಹಾಗಿದ್ರೆ ಈಗ ಗೃಹಕಾರ್ಯವನ್ನ ನಿಮಗೆ ಕೊಡ್ಲಾ? ಓಕೆ, ನೋಟ್ ಮಾಡ್ಕೊಳ್ರಿ. ಕರೀಮನ ಸಾಧನೆ ಮತ್ತು ಜೀವನದ ಬಗ್ಗೆ ಬರೆದುಕೊಂಡು ಬನ್ನಿ. ವೆರಿ ಗುಡ್. ಎಲ್ಲರೂ ಕೂಡ ತುಂಬಾ ಶಾಂತ ರೀತಿಯಿಂದ ಕೂತ್ಕೊಂಡು
ಕ್ಲಾಸನ್ನ ಕೇಳಿದ್ರಿ. ಧನ್ಯವಾದಗಳು ಮಕ್ಕಳೇ. ಮತ್ತೆ ಮುಂದಿನ ದಿನದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸಿ ಯು ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.